ಬೇಬಿಗೆ ಈಗ ಫೀಡ್ ಮಾಡಿರ್ತೀವಿ, ಇಮಿಡಿಯೇಟ್ಲಿ ಬೇಬಿ ಮೋಷನ್ ಪಾಸ್ ಮಾಡುತ್ತೆ. ದಟ್ ಈಸ್ ನಾಟ್ ಕಾಲ್ಡ್ ಲೂಸ್ ಮೋಷನ್. ಈಗ ಒಬ್ರಿಗೆ ಬಂದಿದೆ ಅಂತಂದರೆ ಅವರೇ ಸ್ಪ್ರೆಡ್ ಮಾಡೋಕ್ಕಾಗೋದು. ಸೊ ಈಗ ಅದು ಎಲ್ಲಿಂದ್ರೆ ಎಲ್ಲಿ ಬರೋದಕ್ಕಾಗಲ್ಲ. ಇನ್ಫೆಕ್ಷನ್ ಜಾಸ್ತಿ ಆಯಿತು ಅಂತಂದರೆ ಸೆಪ್ಸಿಸ್ ಆಗೋ ಚಾನ್ಸ್ ಇರುತ್ತೆ. ಸೆಪ್ಸಿಸ್ ಅಂದರೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ ಅಂತ. ಡಯರಿಯಾ ಆದಾಗ ಸೊ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ ಅಂತ ಹೆಚ್ಚಾಗಿ ನೀರು ಕೊಡ್ತಾ ಇರ್ತಾರೆ. ಬರೀ ನೀರು ಕೊಡಬಾರ್ದು, ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಪ್ರೋಟೀನ್ ಇರಬೇಕು, ಫ್ಯಾಟ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು. ಮೂರೂ ಆ್ಯಸ್ ರಿಕ್ವೈರ್ಡ್ ಆಗೇ ಇರಬೇಕು. ಮನೇಲಿ ತಪ್ಪು ಮಾಡೋದು ತಾಯಿ ತಂದೆಯರು ಏನೋ ಇರ್ತಾರೆ ಅಂತಂದರೆ ಅವ್ರು ಯಾರೋ ಹೇಳಿದ್ರು, ಇವ್ರು ಹೇಳಿದ್ರು ಅಂಥೇಳಿ ಆ್ಯಂಟಿಬಯೋಟಿಕ್ ಶುರು ಮಾಡಿಬಿಡ್ತಾರೆ. ಆಚೆ ಪಾನಿಪುರಿ ತಿಂದ್ವಿ, ಲೂಸ್ ಮೋಷನ್ ಆಯಿತು, ಅಲ್ಲೆಲ್ಲ ಹೋಗಿ ಕಬಾಬ್ ತಿನ್ಕೊಂಡು ಬಂದ್ವಿ, ಅಲ್ಲಿಂದ ಲೂಸ್ ಮೋಷನ್ ಆಯಿತು ಅಂತ ಪೇರೆಂಟ್ಸಿಗೆ ಬರ್ತಾರೆ. ಮಗು ಸ್ವಲ್ಪ ಲೆಥಾರ್ಜಿಕ್ ಆಗಿರುತ್ತೆ, ಅಂತಂದರೆ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಇರಿಟಬಿಲಿಟಿ, ತುಂಬ ಅಳೋದು ಅಥವಾ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರೋದು, ಆ ಥರ ಸ್ಟೇಟೆಲ್ಲ ಇತ್ತು ಅಂತಂದರೆ ಹಲ್ಲು ಬರೋದ್ರಿಂದ ಲೂಸ್ ಮೋಷನ್ ಆಗಲ್ಲ. ಸೊ ಹಲ್ಲು ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಟೀತಿಂಗ್ ಟೈಮಲ್ಲಿ ಮಕ್ಕಳಿಗೆ ಏನಾದರೂ ಕಚ್ಚಬೇಕು. ಸೊ ಈವನ್ ಇನ್ ಆ್ಯನಿಮಲ್ಸ್ ದ ಸೇಮ್ ಥಿಂಗ್ ಹ್ಯಾಪನ್ಸ್. ಸೊ ಅದೇ ಥರ ಮಕ್ಕಳನ್ನು ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಸೊ ಈಗ ವ್ಯಾಕ್ಸಿನ್ ತೊಗೊಳ್ಬೇಕು ಅಂತಂದರೆ 100 ಸಲ ಯೋಚನೆ ಮಾಡ್ತಾರೆ. ಈ ಕೋವಿಡ್ ವ್ಯಾಕ್ಸಿನ್ ಬಂದಾಗ ನಮಗೇನೆ ಯೋಚನೆ ಇತ್ತು, ಇದೇನು ಸೇಫ್ ಇದೆಯಾ, ಇಸ್ ಇಟ್ ಎಫೆಕ್ಟಿವ್, ಯಾಕಂದರೆ ಸಫಿಷಿಯಂಟ್ ಸ್ಟಡೀಸ್ ಇರಲಿಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಮಕ್ಕಳಲ್ಲಿ ಉಂಟಾಗುವಂಥ ಲೂಸ್ ಮೋಷನ್, ಇದನ್ನು ನಾವು ಡಯೇರಿಯಾ ಅಂತ ಕರಿತೀವಿ, ಅಥವಾ ಮಕ್ಕಳಲ್ಲಿ ಉಂಟಾಗುವಂಥ ಬೇದಿ. ಸೊ ಪೇರೆಂಟ್ಸಿಗೆ ಒಂದು ಭಯ ಇದ್ದೇ ಇರುತ್ತೆ, ಮಕ್ಕಳನ್ನ ಮೋಷನ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಏನು ಹೆಲ್ತ್ ಇಶ್ಯೂಸ್ ಆಯ್ತಪ್ಪ ಅನ್ನೋವಂಥ ಒಂದು ಭಯ ಕಾಡುತ್ತೆ. ಹಾಗಿದ್ರೆ ಮಕ್ಕಳಲ್ಲಿ ಈ ಲೂಸ್ ಮೋಷನ್ ಆಗೋದಕ್ಕೆ ಕಾರಣ ಏನು? ಫುಡ್ ಕಾರಣ ಆಗುತ್ತಾ ಅಥವಾ ಬ್ರೆಸ್ಟ್ ಮಿಲ್ಕ್ ಕಾರಣ ಆಗುತ್ತಾ? ಆ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು? ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಂಜನ್ ಕುಮಾರ್ TM, ಪೀಡಿಯಾಟ್ರಿಷಿಯನ್ ಆ್ಯಂಡ್ ನಿಯಂಟಾಲಜಿಸ್ಟ್ ಸ್ಪೆಷಲಿಸ್ಟ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಮಕ್ಕಳಲ್ಲಿ ಲೂಸ್ ಮೋಷನ್ ಉಂಟಾಗುವಂಥದ್ದು, ಸೊ ಭಯ ಆಗೇ ಆಗುತ್ತೆ ಯೂಶಲಿ ಪೇರೆಂಟ್ಸಿಗೆ. ಯಾಕಂದರೆ ಮೋಷನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆದರೂ ಕೂಡ ಪೇರೆಂಟ್ಸು ಒಂದು ಗಾಬರಿ ಆಗೇ ಆಗ್ತಾರೆ. ಸೊ ಮಕ್ಕಳಲ್ಲಿ ಲೂಸ್ ಮೋಷನ್ ಆಗೋದನ್ನ ಈಗ ಸಿಮ್ಟಮ್ಸ್ ನೋಡಬೇಕಾಗುತ್ತೆ, ಹೇಗಿದೆ ಅಂದರೆ ಲೂಸ್ ಮೋಷನ್ ಆಗಬೇಕು ಅಂತ ಹೇಳಿದ್ರೆ ಮೋಷನ್ ಸ್ಟ್ರಕ್ಚರ್ ಹೇಗಿದೆ ಅಂತ. ಸೊ ದಿನಕ್ಕೆ ಎಷ್ಟು ಬಾರಿ ಮೋಷನ್ ಹೋಯಿತು ಅಂತ ಹೇಳಿದ್ರೆ ಅದನ್ನ ಲೂಸ್ ಮೋಷನ್ ಅಂತ ಕನ್ಸಿಡರ್ ಮಾಡ್ತೀರಾ, ಹೇಗೆ ಅಂತ? ಸೊ ಈಗ ಲೂಸ್ ಮೋಷನ್ ಅಂತಂದರೆ ಆ್ಯಸ್ ಯು ನೋ, ಇದು ವಾಟರಿ ಕನ್ಸಿಸ್ಟೆನ್ಸೀಸ್ ಆಫ್ ದಿ ಮೋಷನ್. ಸೊ ನಾರ್ಮಲ್ ಮೋಷನ್ಗಿಂತ ಆಲ್ಟರ್ಡ್ ಕನ್ಸಿಸ್ಟೆನ್ಸಿ ಅಂತ ಇರೋದನ್ನು ಲೂಸ್ ಮೋಷನ್ ಅಂತ ಹೇಳ್ತೀವಿ. ದಿನಕ್ಕೆ 3ರಿಂದ ಜಾಸ್ತಿ ಟೈಮ್ ಆಯಿತು ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಲೂಸ್ ಮೋಷನ್ ವಿತ್ ವಾಟರಿ ಕನ್ಸಿಸ್ಟೆನ್ಸಿ. ನಾರ್ಮಲ್ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಅದು ಲೂಸ್ ಮೋಷನ್ ಆಗೋದಿಲ್ಲ. ಓಕೆ ಓಕೆ. ಮೋರ್ ದೆನ್ 3 ಟೈಮ್ಸ್ ವಾಟರಿ ಕನ್ಸಿಸ್ಟೆನ್ಸಿ, ಸೊ ಅವಾಗ ಅದನ್ನು ಲೂಸ್ ಮೋಷನ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಈಗ ನಾರ್ಮಲ್ ಮೋಷನ್ ಈಗ ಗಟ್ಟಿಯಾಗಿ ಹೋಗ್ತಾ ಇದೆ, ಒಂದು 2 ಸತಿ ಹೋಯ್ತು 3 ಸತಿ ಹೋಯ್ತು ಅಂತ ಹೇಳಿದಾಗ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನು ಇಲ್ವಾ? ದಟ್ ಈಸ್ ನಾಟ್ ಲೂಸ್ ಮೋಷನ್. ಓಕೆ. ಸಮ್ ಟೈಮ್ಸ್ ಓವರ್ ಈಟಿಂಗ್ ಆಗಿರುತ್ತೆ, ಫೈಬರ್ ಜಾಸ್ತಿ ತೊಗೊಂಡಿರ್ತಾರೆ ಡಯಟ್ ಅಲ್ಲಿ. ಸೊ ಆ ಟೈಮಲ್ಲಿ 2-3 ಸಲ ಹೋಗೋ ಚಾನ್ಸಸ್ ಇರುತ್ತೆ. ದಟ್ ಇಸ್ ನಾರ್ಮಲ್, ನಾಟ್ ಟು ಬಿ ವರಿಡ್. ಆ್ಯಂಡ್ ಇಫ್ ಇಟ್ ಕೀಪ್ಸ್ ಹ್ಯಾಪನಿಂಗ್ ಅಂದರೆ ಇದೇ ಥರ ಒಂದು 2-3 ದಿನ ಆಯಿತು ಅಂತಂದರೆ ದೆನ್ ವಿ ಕ್ಯಾನ್ ಅಸೆಸ್ ಆ್ಯಂಡ್ ಡಿಸೈಡ್ ಡಿಹೈಡ್ರೇಷನ್ ಆಗ್ತಿದೆಯಾ ಅಂತ. ಡಿಹೈಡ್ರೇಷನ್ ಅಂದರೆ ದೇಹದಲ್ಲಿ ನೀರಿನ ಪರಮಾಂಶ ಕಡಿಮೆ ಆಗುತ್ತೆ ಆ ಥರ. ಓಕೆ ಓಕೆ. ಸೊ ಅದು ಅಸೆಸ್ ಮಾಡಿ ನೋಡಿದ ಮೇಲೆ ಗೊತ್ತಾಗೋದು. ಸೊ ನೀರಿನ ಥರ ಹೋಗುತ್ತೆ ಹೇಳಿದ್ರಿ, ಸ್ವಲ್ಪ ಗಟ್ಟಿಯಾಗಿ ಹೋಯ್ತು ಅಂತ ಹೇಳಿದ್ರೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಇರೋದಿಲ್ಲ. ಅನ್ಲೆಸ್ ದೇರ್ ಆರ್ ಅದರ್ ಅಕಂಪನಿಯಿಂಗ್ ಸಿಂಪ್ಟಮ್ಸ್, ಅಂದರೆ ಜೊತೆಯಲ್ಲಿ ಬೇರೆ ಸಿಂಪ್ಟಮ್ಸ್ ಲೈಕ್ ವಾಮಿಟಿಂಗು ಆ ಥರ ಏನಾದರೂ ಇತ್ತು ಅಂತಂದರೆ ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಸಮ್ ಇನ್ಫೆಕ್ಷನ್. ಓಕೆ ಓಕೆ. ಬಟ್ ಮೋಷನ್ ಹೋಗ್ಬೇಕಾದ್ರೂ ನೀರಾಗಿ ಹೋಯ್ತು ಅಂತ ಹೇಳಿದಾಗ ವರಿ ಮಾಡ್ಬೇಕು, ಆವಾಗ ನೀವು ಲೂಸ್ ಮೋಷನ್ ಅಂತ ಅದನ್ನ ಕನ್ಸಿಡರ್ ಮಾಡ್ತೀರಾ ಅಂತ. ಅದು 3ರಿಂದ ಜಾಸ್ತಿ ಆಗಬೇಕು ದಿನಕ್ಕೆ. ಆದ್ರೆ ಫಸ್ಟ್ ಟೈಮ್ ಮೋಷನ್ ಹೋಗೋದ್ರೆ ಸ್ವಲ್ಪ ನೀರಾಗಿ ಹೋಯ್ತು ಅಂತ ಹೇಳಿದ್ರೆ ಆ ಥರ ಏನು ವರಿ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ. 3ರಿಂದ 4 ಸಲ ಜಾಸ್ತಿ ಆದರೆ ಮಾತ್ರ ವಿ ಕ್ಯಾನ್ ಕನ್ಸಿಡರ್ ಇಟ್. ಒಂದ್ಸಲ ಆಯಿತು ಆಮೇಲೆ ಮತ್ತೆ ನಾರ್ಮಲ್ ಆಯಿತು ಅಂತಂದ್ರೆ ವಿ ಡೋಂಟ್ ಹ್ಯಾವ್ ಟು ವರಿ. ಓಕೆ ಓಕೆ. ಹಾಗಿದ್ರೆ ಅದರ ಜೊತೆಗೆ ಬೇರೆ ಯಾವುದೆಲ್ಲ ಸಿಂಪ್ಟಮ್ಸ್ಗಳು ಇತ್ತು ಅಂತ ಹೇಳಿದ್ರೆ ವರಿ ಮಾಡಬೇಕಾಗುತ್ತೆ ಅಂತ? ಸೊ ಜೊತೆಯಲ್ಲಿ ವಾಮಿಟಿಂಗ್ ಇರಬಹುದು, ಫೀವರ್ ಇರಬಹುದು, ಆ ಥರ ಎಲ್ಲ ಬೇರೆ ಸಿಂಪ್ಟಮ್ಸ್ ಏನು ಅಂತಂದರೆ ಈಗ ಮಗು ಸ್ವಲ್ಪ ಲೆಥಾರ್ಜಿಕ್ ಆಗಿರುತ್ತೆ, ಅಂತಂದರೆ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ, ಇರಿಟಬಿಲಿಟಿ, ತುಂಬ ಅಳೋದು ಅಥವಾ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರೋದು, ಆ ಥರ ಸ್ಟೇಟೆಲ್ಲ ಇತ್ತು ಅಂತಂದರೆ ದೆನ್ ವಿ ಹ್ಯಾವ್ ಟು ಬಿ ವರಿಡ್ ಅಬೌಟ್ ದಿ ಡಿಹೈಡ್ರೇಷನ್ ಸಿಂಪ್ಟಮ್ಸ್. ದಿಸ್ ಆಲ್ ಕಾಸಸ್ ಡಿಹೈಡ್ರೇಷನ್. ಬಾಯೆಲ್ಲ ಒಣಗೋದು. ಸೊ ಆ ಥರ ಟೈಮಲ್ಲಿ ಏನು ಅಂತಂದರೆ ದೆನ್ ಯು ಹ್ಯಾವ್ ಟು ಗೆಟ್ ದಿ ಡಾಕ್ಟರ್ಸ್ ಹೆಲ್ಪ್. ಓಕೆ ಓಕೆ. ಇದನ್ನೆಲ್ಲ ಗಮನಿಸಬೇಕಾಗತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ಮೋಷನ್ ನೋಡಿಬಿಟ್ಟೆ ಬೇರೆಲ್ಲ ಸಿಂಪ್ಟಮ್ಸ್ಗಳಲ್ಲಿ ನೆಗ್ಲೆಕ್ಟ್ ಆಗಿರುತ್ತೆ, ಮೋಷನ್ ನೋಡಿಬಿಟ್ಟೆ ಪೇರೆಂಟ್ಸ್ ಭಯ ಪಡ್ತಾರೆ ಅಂತ ಅನ್ಸುತ್ತೆ. ಹೌದು, ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಒಂದೊಂದ್ಸಲ. ಹೌದು. ಬಟ್ ಅದು ಆಹಾರದ ಮೇಲೆ ಹೋಗುತ್ತೆ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಬೀಟ್ರೂಟ್ ತಿಂದಿದ್ರೆ ಮೋಷನ್ ಕೆಂಪಿಗೆ ಹೋಗುತ್ತೆ, ಅದು ಬ್ಲಡ್ ಅಲ್ಲ.
ಸೊ ಬ್ಲಡ್ ಬಂತು ಮೋಷನಲ್ಲಿ ಅಂತಂದರೆ ಅದನ್ನು ಡಿಸೆಂಟ್ರಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಯೂಶಲಿ ಸೀನ್ ಇನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಈಗ ಡಯರಿಯಾ ಕಾಸ್ ಮಾಡೋ ಆರ್ಗ್ಯಾನಿಸಮ್ಸ್ ಮೇನ್ಲಿ ವೈರಸ್ ಇರುತ್ತೆ. ವೈರಸ್ಸಲ್ಲಿ ಮೋಸ್ಟ್ ಕಾಮನ್ ರೋಟಾ ವೈರಸ್ ಅಂತ. ಸೊ ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಇರುತ್ತೆ ಈಗ. ಸೊ ಅದು ಎಲೆ ಮಕ್ಕಳಿಗೆಲ್ಲ ಕೊಡ್ತೀವಿ. 1 ತಿಂಗಳು 3 ತಿಂಗಳಲ್ಲಿ 3 ಡೋಸ್ ಇರುತ್ತದು. ಸೊ ಆ ರೋಟಾ ವೈರಸ್ ಬಿಟ್ಟರೆ ಬೇರೇನೂ ಇದ್ದಾವೆ. ಸೊ ಬ್ಯಾಕ್ಟೀರಿಯಾನು ಇರುತ್ತೆ, ಪ್ಯಾರಾಸೈಟ್ಸು ಇರುತ್ತೆ. ಸೊ ಇವೆಲ್ಲ ಇನ್ಫೆಕ್ಷನ್ ತುಂಬ ಸಿವಿಯರ್ ಆಗಿರುತ್ತೆ. ಬೇಬೀಸ್ ವಿಲ್ ಬಿ ಟಾಕ್ಸಿಕ್. ಸೊ ಯಾವುದೇ ಏಜ್ ಗ್ರೂಪ್ ತುಂಬ ಇದಾಗಿರೋದು ಅಂತಂದರೆ ಪ್ರಾಬ್ಲಮ್ ಆಗೋದು ಅಂತಂದರೆ ಲೆಸ್ ದೆನ್ 2 months ಓಲ್ಡ್ ಬೇಬೀಸ್, 2 to 3 months ಬೇಬೀಸ್ ಇರ್ತಾವಲ್ಲ, ಅದಕ್ಕಿಂತ ಕಡಿಮೆ ಇತ್ತು, ತುಂಬ ಲೂಸ್ ಮೋಷನ್ ಆಗ್ತಾ ಇದೆ ಅಂತಂದರೆ ವಿ ಹ್ಯಾವ್ ಟು ಗೋ ಫಾರ್ ಡಾಕ್ಟರ್ಸ್ ಹೆಲ್ಪ್. ಸೊ ಆ್ಯಂಡ್ ದೀಸ್ ಬೇಬೀಸ್ ಮೋಸ್ಟ್ಲಿ ರಿಕ್ವೈರ್ ಅಡ್ಮಿಷನ್. ಓಕೆ, ಸೊ ಅಡ್ಮಿಷನ್ ಬೇಕಾಗುತ್ತೆ ಅಷ್ಟು ಸಣ್ಣ ಪಾಪುಗೆ ಅಂತ. ಕಾಮನ್ ಆಗಿ ಯಾವ ಏಜ್ ಗ್ರೂಪ್ ಅವರಲ್ಲಿ ಕಾಣಿಸುತ್ತೆ ಡಾಕ್ಟರ್ ಇದು ಡಯೇರಿಯಾ? ಎಲ್ಲ ಏಜ್ ಗ್ರೂಪು ಎಫೆಕ್ಟ್ ಆಗ್ತಾರೆ. ಸೊ 2 ರಿಂದ 5 ವರ್ಷದ ಮಕ್ಕಳಿಗೆ ಸ್ವಲ್ಪ ತಾಳ್ಮೆ ಶಕ್ತಿ ಚೆನ್ನಾಗಿರೋದ್ರಿಂದ ಸೊ ನಾವು ಮೇನ್ ಟ್ರೀಟ್ಮೆಂಟ್ ಹೇಗೆ ಇಡಬೇಕು ಅಂತಂದರೆ ORS ಅಂತ ಕೊಡ್ತೀವಿ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ. ಸೊ ಆ ಸೊಲ್ಯೂಷನ್ ಕೊಡೋದ್ರಿಂದನೇ ಮನೇಲೇ ಟ್ರೀಟ್ ಮಾಡ್ಬೋದು. ಸೊ ಈಗ ವೈರಲ್ ಡಯೇರಿಯಾ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ ಎಲ್ಲ ಬೇಕಾಗೋದಿಲ್ಲ. ಸೊ ಈಗ ಮನೇಲಿ ತಪ್ಪು ಮಾಡೋದು ತಾಯಿ ತಂದೆಯರು ಏನು ಮಾಡ್ತಾರೆ ಅಂತಂದರೆ ಅವ್ರು ಯಾರೋ ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಆ್ಯಂಟಿಬಯೋಟಿಕ್ ಶುರು ಮಾಡಿಬಿಡ್ತಾರೆ. ಅದು ಯಾವುದೇ ಇರ್ಬೋದು ಆ್ಯಂಟಿಬಯೋಟಿಕ್, ಬಟ್ ಅದು ತಪ್ಪು. ಅನ್ಲೆಸ್ ಯು ಟೇಕ್ ಅ ಡಾಕ್ಟರ್ಸ್ ಹೆಲ್ಪ್ ಯು ಕಾಂಟ್ ಸ್ಟಾರ್ಟ್ ಯುವರ್ ಆ್ಯಂಟಿಬಯೋಟಿಕ್ಸ್. ಸೊ ಮೇನ್ ಥಿಂಗ್ ಇಸ್ ಡಿಹೈಡ್ರೇಷನ್ ಆಗ್ದಂಗೆ ನೋಡ್ಕೊಳ್ಳೋದು. ಸೊ ಈಗ ಮೋಷನ್ ಹೋಗ್ತಾ ಇದೆ ಅಂದರೆ ಜೊತೆಲಿ ಪೊಟ್ಯಾಷಿಯಮ್, ಸೋಡಿಯಂ, ಎಲೆಕ್ಟ್ರೋಲೈಟ್ಸ್ ಅಂತೀವಲ್ಲ, ಇದೆಲ್ಲ ಬಾಡಿಯಿಂದ ಆಚೆ ಹೋಗುತ್ತೆ. ಸೊ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಮೇನ್ಲಿ ವಿ ಹ್ಯಾವ್ ಟು ಗಿವ್ ORS. ಓಕೆ, ಸೊ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಯಿತು ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್. ಸಾಮಾನ್ಯವಾಗಿ ಹೇಳ್ತಾರೆ ಲೂಸ್ ಮೋಷನ್ ಆಗೋದು ಮಕ್ಕಳಲ್ಲಿ ಅವರಿಗೆ ಹಲ್ಲು ಬರುವಂಥ ಟೈಮಲ್ಲಿ ಅಂತ. ಸೊ ನಿಜವಾಗಿಯೂ ಹೌದಾ? ಹಲ್ಲು ಬರುವಂಥ ಟೈಮಲ್ಲಿ ಮಕ್ಕಳಿಗೆ ಲೂಸ್ ಮೋಷನ್ ಆಗುತ್ತಾ? ಹಲ್ಲು ಬರೋದ್ರಿಂದ ಲೂಸ್ ಮೋಷನ್ ಆಗಲ್ಲ. ಸೊ ಹಲ್ಲು ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಇರಿಟೇಷನ್ ಇರುತ್ತೆ ಗಮ್ಸಲ್ಲಿ. ಸೊ ಟೀತಿಂಗ್ ಅಂತ ಹೇಳ್ತೀವಿ. ಸೊ ಆ ಟೀತಿಂಗ್ ಟೈಮಲ್ಲಿ ಮಕ್ಕಳಿಗೆ ಏನಾದರೂ ಕಚ್ಚಬೇಕು. ಸೊ ಈವನ್ ಇನ್ ಆ್ಯನಿಮಲ್ಸ್ ದ ಸೇಮ್ ಥಿಂಗ್ ಹ್ಯಾಪನ್ಸ್. ಸೊ ಅದೇ ಥರ ಮಕ್ಕಳನ್ನು ಅವ್ರಿಗೆ ಏನಾದರೂ ಕಚ್ಚಬೇಕು ಅಂತ ಸೊ ಅಲ್ಲಿ ಬಿದ್ದಿರೋ ಏನೇನು ಸಾಮಾನು ಇರುತ್ತೆ ಎಲ್ಲ ತೊಗೊಂಡು ಬಾಯಿಗೆ ಹಾಕೋತಾರೆ. ಸೊ ಆಬ್ವಿಯಸ್ಲಿ ಅದರಲ್ಲಿ ಜರ್ಮ್ಸ್ ಇರುತ್ತೆ ಏನಾದರೂ. ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಸೊ ತಾಳ್ಮೆ ಶಕ್ತಿ ಇಲ್ಲದೆ ಇರೋದ್ರಿಂದ ಅವ್ರದ್ದು ಇಮ್ಯುನಿಟಿ ಇಲ್ಲದೆ ಇರೋದ್ರಿಂದ ಇದು ಡಯೇರಿಯಾ ಶುರು ಆಗಿಬಿಡುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಹಲ್ಲು ಟೀತಿಂಗಿಂದ ಇನ್ಫೆಕ್ಷನ್ ಅಂದರೆ ಆ ಥರ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಓಕೆ, ಬಟ್ ಒಂದು ರೀತಿ ಕೊಂಕಣ ಸುತ್ತಿ ಮೈಲರಕ್ಕೆ ಬಂದಂಗೆ ಒಂದು ಸ್ವಲ್ಪ ಇಂಡೈರೆಕ್ಟ್ ಕನೆಕ್ಷನ್ಸ್ ಇದ್ದೇ ಇದೆ ಅಂತ. ಅಲ್ಲ, ನೀವು ಕೇಳಿದ್ದು ಸತ್ಯ. ಯಾಕಂದ್ರೆ ಎಲ್ಲ ಪೇರೆಂಟ್ಸು ಕೇಳೋದು ಅದನ್ನೇ, ಟೀತಿಂಗ್ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ ಅಂತಾರೆ. ಸೊ ಬಟ್ ದಟ್ ಈಸ್ ನಾಟ್ ಬಿಕಾಸ್ ಆಫ್ ಟೀತಿಂಗ್, ಇಟ್ಸ್ ಬಿಕಾಸ್ ಆಫ್ ದಿ ಐಟಮ್ಸ್ ದಟ್ ದ ಕಿಡ್ಸ್ ಪುಟ್ ಇನ್ ದ ಮೌತ್. ಓಕೆ, ಸೊ ಅವ್ರಿಗೇನೋ ಒಂಥರ ತುರ್ಕೆ ಆಗುವಂಥದ್ದು, ಏನೋ ಕಚ್ಚಬೇಕು ಅಂತ ಫೀಲ್ ಆಗುತ್ತೆ. ಸೊ ಅವಾಗ ಸಿಕ್ಕಿದ್ದನ್ನ ಏನಾದರೂ ತಿಂದ್ರೆ ಬಾಯಿಗೆ ಹಾಕೊಂಡಾಗ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ, ಡೈಜೆಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಓಕೆ, ಅದನ್ನ ಬಿಟ್ಟು ಈಗ ಬೇರೆ ರೀಸನ್ಸ್ ಯಾವ ಕಾರಣಕ್ಕೋಸ್ಕರ ಮೇಜರ್ಲಿ ಮಕ್ಕಳಲ್ಲಿ ಲೂಸ್ ಮೋಷನ್ಸ್ ಅಥವಾ ಡಯೇರಿಯಾ ಆಗುತ್ತೆ ಅಂತ? ಸೊ ಮೇನ್ ರೀಸನ್ ಹೇಳಿದ್ನಲ್ಲ, ಇಟ್ ಕ್ಯಾನ್ ಬಿ ವೈರಲ್, ಬ್ಯಾಕ್ಟೀರಿಯಲ್ ಆರ್ ಪ್ಯಾರಾಸಿಟಿಕ್. ಸೊ ವೈರಲ್ ಹೇಗಾಗುತ್ತೆ ಅಂದರೆ ಇಟ್ ಇಸ್ ವೆರಿ ಕಾಮನ್, ಎಲ್ಲ ಕಡೆ ಇದೆ ಅದು ವೈರಸ್. ಸೊ ತಾಳ್ಮೆ ಶಕ್ತಿ, ಇಮ್ಯುನಿಟಿ ಕಡಿಮೆ, ರೋಗ ನಿರೋಧಕ ಶಕ್ತಿ, ಸೊ ಅದು ಕಡಿಮೆ ಇತ್ತು ಅಂತಂದರೆ ಈ ಥರ ಹಾಗೆ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಬಿಕಾಸ್ ಕಿಡ್ಸ್ ಡೋಂಟ್ ವಾಶ್ ದೇರ್ ಹ್ಯಾಂಡ್ಸ್, ಕೈ ತೊಳೆಯೋದಿಲ್ಲ, ಹೈಜೀನ್ ಇರೋದಿಲ್ಲ. ಮತ್ತು ಮನೆಯಲ್ಲಿ ಏನು ಸಾಮಾನು ಸಿಕ್ಕಿದ್ರು ಅದನ್ನು ಮುಟ್ಟೋದು, ಬಾಯಿಗೆ ಹಾಕ್ಕೊಳ್ಳೋದು, ತಿಂಡಿಗಳೇನಿದೆಯೋ ಹಾಗೆ ಕೈಯಿಂದ ತೊಗೊಳ್ಳೋದು. ಈಗ ಮನೆಯಿಂದ ಆಚೆ ಆಟಾಡಕ್ಕೆ ಹೋಗಿರ್ತಾರೆ, ಆಟ ಆಡ್ಕೊಂಡು ಬಂದು ಹಾಗೆ ತೊಗೊಂಡು ಬಾಯಿಗೆ ಹಾಕ್ಕೊಳ್ಳೋದು. ಸೊ ನೀರು ಕುಡಿಯೋದಾಗಲಿ, ನೀರು ಅಷ್ಟೇ ಮೇನ್ಲಿ. ಈಗ ಔಟ್ಸೈಡ್ ಹೋದಾಗ ಈಗ ಪಾನಿಪುರಿ ಅಂಥದ್ದೆಲ್ಲ ಅನ್ಕುಕ್ಡ್ ಫುಡ್ ತಿನ್ನೋದ್ರಿಂದ ಆಗುತ್ತೆ. ಸೊ ಈಗ ದೊಡ್ಡ ಗ್ಯಾದರಿಂಗ್ ಫಂಕ್ಷನ್ಸ್ ಇರುತ್ತೆ, ಅದರಲ್ಲೂ ಅಷ್ಟೇ. ಈಗ ನೀರು ಕುಡಿಯೋದು, ಆಮೇಲೆ ಈ ಚಟ್ನಿಗಳು ಮಾಡಿರ್ತಾರಲ್ಲ ಅದೆಲ್ಲ ಅನ್ಕುಕ್ಡ್. ಮತ್ತು ಸ್ಯಾಲಡ್ಸ್, ಓಕೆ, ಸೊ ಸ್ಯಾಲಡ್ಸ್ನೆಲ್ಲ ಆಚೆ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಅಂಡ್ ಎಸ್ಪೆಷಲಿ ಮಕ್ಕಳಲ್ಲಿ ಸರಿಯಾಗಿ ಬೇಯಿಸದೆ ಹೋದಾಗ ಪ್ರಾಬ್ಲಮ್ ಆಗೇ ಆಗುತ್ತೆ. ಜರ್ಮ್ಸ್ ಸಾಯೋದಿಲ್ಲ ಅಲ್ಲ. ಸೊ ಟೆಂಪರೇಚರ್ ಜಾಸ್ತಿ ಆದಾಗ್ಲೇ ಜರ್ಮ್ಸ್ ಸಾಯೋದು, ಎನಿ ಫುಡ್ ಫಾರ್ ದಟ್ ಮ್ಯಾಟರ್. ಸೊ ಸ್ಯಾಲಡ್ಸ್ ಅಂತಂದ್ರೆ ಅದು ಇಟ್ ಇಸ್ ರಾ ಫುಡ್. ಈಗ ಸೌತೆಕಾಯಿ ಆಗಲಿ, ಟೊಮೆಟೊ ಆಗಲಿ, ಕ್ಯಾರೆಟ್ ಆಗಲಿ, ಸೊ ಅದೆಲ್ಲ ಚೆನ್ನಾಗಿ ವಾಶ್ ಮಾಡಿದಿರೋ ಅವ್ರು ಹಿಂಗೆ ಕಟ್ ಮಾಡಿರ್ತಾರೆ, ಹೇಳೋಕ್ಕಾಗಲ್ಲ ಆಚೆ ತಿನ್ನುವಾಗ. ಸೊ ಅದನ್ನು ಕೇರ್ಫುಲ್ ಆಗಿರ್ಬೇಕು. ಮತ್ತು ಪಾನಿಪುರಿ ನೋಡೇ ಇರ್ತೀರ, ಕೈಯೆಲ್ಲ ಹಾಕಿ ಒಳಗೆ ಹೇಗೆಲ್ಲ ಮಾಡಿರ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋದಷ್ಟು ಬೆಟರ್. ಸೊ ಇದರಿಂದ ಮೇನ್ಲಿ ಇನ್ಫೆಕ್ಷನ್ಸ್ ಆಗೋದು. ಸೊ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ, ದಟ್ ಈಸ್ ದ ಮೇನ್ ಥಿಂಗ್. ಆ್ಯಂಡ್ ಆಲ್ಸೋ ಫುಡ್ ಪಾಯ್ಸನಿಂಗ್ ಆಗುತ್ತೆ. ಸೊ ಫುಡ್ ಪಾಯ್ಸನಿಂಗ್ ಅಂತಂದರೆ ಈಗ ನೀವೆಲ್ಲೋ ಆರ್ಡರ್ ಮಾಡಿರ್ತೀರ ಫುಡ್, ಅಥವಾ ಮನೇಲೇ ಮಾಡಿರ್ತೀರ, ತುಂಬ ಹೊತ್ತಿಟ್ಟಿರ್ತೀರ, ಅಥವಾ ಓವರ್ ನೈಟ್ ಇಟ್ಟಿರೋ ಫುಡ್ಡು. ಸೊ ನಾವು ದೊಡ್ಡವ್ರು ತಿಂದರೆ ಯೂಶಲಿ ಸಮ್ಟೈಮ್ಸ್ ಏನಾಗಲ್ಲ, ಮಕ್ಕಳಿಗೆ ಎಫೆಕ್ಟ್ ಆಗ್ಬೋದು.
ಬಿಕಾಸ್ ಬ್ಯಾಕ್ಟೀರಿಯಲ್ ಗ್ರೋತ್ ಆಗಿರುತ್ತೆ ಅದರಲ್ಲಿ. ಸೊ ಅದನ್ನು ತಿಂದಾಗ ಸೊ ನಮ್ಮ ಬಾಡಿ ಇಟ್ಸ್ ಬಯೋಮ್ ಅಂತ ಹೇಳ್ತೀವಿ. ಸೊ ನಾವು ವಿ ಆರ್ ಲಿವಿಂಗ್ ವಿತ್ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಇಸ್ ಲಿವಿಂಗ್ ನಾವು ಬ್ಯಾಕ್ಟೀರಿಯಾದ ಜೊತೆನೇ ಬದುಕ್ತಾ ಇದೀವಿ. ಹೌದು. ಸೊ ದ ಗುಡ್ ಬ್ಯಾಕ್ಟೀರಿಯಾ ಕಡಿಮೆ ಆಯಿತು ಅಂತಂದರೆ, ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಯಿತು ಅಂದರೆ ಇದು ಲೂಸ್ ಮೋಷನ್ ಆಗುತ್ತೆ. ಸೊ ಅಬ್ಸಾರ್ಪ್ಷನ್ ಆಗಬೇಕಾಗಿರೋದು ಇಂಟೆಸ್ಟೈನಲ್ಲಿ, ಇಟ್ ವಿಲ್ ಬಿಕಮ್ ಸೆಕ್ರಿಷನ್. ಓಕೆ, ಅಂದ್ರೆ ಹೊಟ್ಟೆ ಹಿಡ್ದು ಇಟ್ಕೊಳ್ಳೋದಿಲ್ಲ, ಹೊರಗಡೆ ಕಳಿಸ್ಬಿಡುತ್ತೆ. ಸೊ ಕೆಲಸ ಮಾಡಬೇಕಾಗಿರೋದು ಇಂಟೆಸ್ಟೈನ್ ಮೇನ್ಲಿ ಅಬ್ಸಾರ್ಪ್ಷನ್ ಆಫ್ ಫುಡ್. ಸೊ ಬಟ್ ಈಗ ಏನಾಗುತ್ತೆ, ಬ್ಯಾಕ್ಟೀರಿಯಾ ಬಂದು ಅಟ್ಯಾಕ್ ಮಾಡಿರೋದ್ರಿಂದ ಅದು ಸುಸ್ತಾಗಿ ಬಿದೋಗುತ್ತೆ, ಅದ್ರ ಕೆಲಸ ಅದು ಮಾಡಲ್ಲ. ಸೊ ಏನೇನು ತಗೊಳ್ತೀವೋ ಎಲ್ಲ ಆಚೆನೆ ಬರುತ್ತೆ. ಓಕೆ, ಸೊ ದಟ್ ಈಸ್ ದ ಮೇನ್ ಪೆಥಾಲಜಿ ಇನ್ ಡೈರಿ. ಓಕೆ. ಸೊ ನೀವು ಹೇಳಿದ್ರಿ ಅಂದರೆ ಹೊರಗಡೆ ಫುಡ್ಡನ್ನು ತಿನ್ನೋದ್ರಿಂದ ಅಥವಾ ಪಾನಿಪುರಿ ಅಥವಾ ಸ್ಯಾಲೆಡ್ಸನ್ನು ತಿನ್ನೋದ್ರಿಂದ ಅಂತ. ಸೊ ಇದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಥವಾ ಟಾಡ್ಲರ್ಸಿಗೆ ಅಂತಲೇ ಹೇಳ್ಬೋದು ನಾವು. ಆದರೆ ಈಗ ಸಣ್ಣ ಮಗು ಬ್ರೆಸ್ಟ್ ಮಿಲ್ಕ್ ಕುಡಿತಾ ಇದೆ ಅಥವಾ 1 ವರ್ಷದ ಒಳಗಿನ ಮಕ್ಕಳಲ್ಲೇನು ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ ಅಂದಾಗ ಅಲ್ಲಿ ಏನು ಕಾರಣ ಇರಬಹುದು? ಅಥವಾ ಮಗು ಬ್ರೆಸ್ಟ್ ಮಿಲ್ಕ್ ಕುಡಿದ ತಕ್ಷಣ ಅಥವಾ ಎದೆ ಹಾಲು ಕುಡಿದ ತಕ್ಷಣನೇ ಮೋಷನ್ ಪಾಸ್ ಮಾಡ್ತಾ ಇದೆ, ನೀರು ಹೋಗ್ತಾ ಇದೆ ಅಂದಾಗ ವರಿ ಮಾಡಬೇಕಾಗುತ್ತಾ ಹೇಗೆ ಅಂತ? ಬ್ರೆಸ್ಟ್ ಮಿಲ್ಕ್ ಕುಡಿಯುವಾಗ ಎಳೆ ಮಕ್ಕಳಿಗೆ ಅದು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಬೇಬಿಗೆ ಈಗ ಫೀಡ್ ಮಾಡಿರ್ತೀರ, ಇಮಿಡಿಯೇಟ್ಲಿ ಬೇಬಿ ಮೋಷನ್ ಪಾಸ್ ಮಾಡುತ್ತೆ. ದಟ್ ಈಸ್ ನಾಟ್ ಕಾಲ್ಡ್ ಲೂಸ್ ಮೋಷನ್. ಅದು ಲೂಸ್ ಮೋಷನ್ ಅಂತ ಬರೋದಿಲ್ಲ. ಯಾಕಂದರೆ ಮಕ್ಕಳದು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್. ಸೊ ಇದೇ ಹೊಟ್ಟೆ ಹತ್ರ ಒಂದು ಸ್ಫಿಂಕ್ಟರ್ ಇರುತ್ತೆ, ಫುಡ್ ಪೈಪ್ ಇಂದ ಕೆಳಗೆ ಬಂದ ತಕ್ಷಣ ಒಂದು ಸ್ಫಿಂಕ್ಟರ್ ಇರುತ್ತೆ. ಅದು ಓಪನ್ ಆದ ಟೈಮಲ್ಲಿ ಏನಲ್ ಸ್ಫಿಂಕ್ಟರ್ ಕೂಡ ಓಪನ್ ಆಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಮೋಷನ್ ಹೋಗುತ್ತೆ. ಸೊ ದಿನಕ್ಕೆ ಒಂದು 10 ರಿಂದ 15 ಸಲ ಮೋಷನ್ ಪಾಸ್ ಮಾಡ್ಬೋದು ಬೇಬಿ. ಸೊ ದಟ್ ಇಸ್ ನಾಟ್ ಲೂಸ್ ಮೋಷನ್. ಓಕೆ. ಸೊ ಸಣ್ಣ ಮಕ್ಕಳು ಈಗ ನ್ಯೂ ಬಾರ್ನ್ ಬೇಬೀಸ್ ಎಲ್ಲ ಮೋಷನ್ 3 ರಿಂದ ಜಾಸ್ತಿ ಅಂದ್ರೆ ಮೋರ್ ದೆನ್ 3 ಟೈಮ್ಸ್ ಹೋಗಬಹುದು. ಹೌದು, ಅದನ್ನ ದಟ್ ಇಸ್ ನಾಟ್ ಲೂಸ್ ಮೋಷನ್. ಬಟ್ ಆದ್ರೆ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಯಾವಾಗ ನಾವು ಲೂಸ್ ಮೋಷನ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ? ಅಂದ್ರೆ ಪೇರೆಂಟ್ಸ್ಗೆ ಒಂದು ಡೌಟ್ಸ್ ಇರುತ್ತಲ್ಲ. ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಈಗ ಬ್ರೆಸ್ಟ್ ಮಿಲ್ಕ್ ಜಾಂಡಿಸ್ ಅಂತಾನೂ ಇದೆ, ಕೌಸ್ ಮಿಲ್ಕ್ ಪ್ರೋಟೀನ್ ಇಂಟಾಲರೆನ್ಸ್ ಅಂತಾನೂ ಇದೆ. ಸೊ ಕೆಲವು ತಾಯಿಂದ್ರಿಗೆ ಅನ್ಲಕ್ಕಿಲಿ ಅವ್ರಿಗೆ ಹಾಲು ಇರೋದಿಲ್ಲ. ಸೊ ಆವಾಗ ಫಾರ್ಮುಲಾ ಫೀಡ್ ಕೊಡ್ತೀವಿ. ಈ ಫಾರ್ಮುಲಾ ಫೀಡ್ ಮಾಡಿರೋದು ಕೌಸ್ ಮಿಲ್ಕ್ ಪ್ರೋಟೀನ್. ಸೊ ಅದರಿಂದನೂ ಡೈರಿ ಆಗ್ಬೋದು. ಕೌಸ್ ಮಿಲ್ಕ್ ಪ್ರೋಟೀನ್ ಇಂಟಾಲರೆನ್ಸ್ ಅಂತಂದರೆ ಬಾಡಿಯಲ್ಲಿ ಡೈಜೆಸ್ಟ್ ಮಾಡೋ ಶಕ್ತಿ ಇರೋದಿಲ್ಲ ಆ ಪ್ರೋಟೀನ್, ಕೌಸ್ ಮಿಲ್ಕ್ ಪ್ರೋಟೀನ್. ಸೊ ಆವಾಗ ಅದೆಲ್ಲ ಡೈಜೆಸ್ಟ್ ಆಗದಿರ ಲೂಸ್ ಮೋಷನ್ ಥರ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಸಿಂಪ್ಟಮ್ಸ್ ಇರುತ್ತೆ ಬೇರೆ, ಲೈಕ್ ಫೀವರ್ ಹೇಳಿದ್ನಲ್ಲ ಆಗ. ಸೊ ಫೀವರ್ ಇರ್ಬೋದು, ವಾಮಿಟಿಂಗ್ ಇರ್ಬೋದು, ಬೇಬಿ ಲೆಸ್ ಆ್ಯಕ್ಟಿವ್ ಇರುತ್ತೆ, ದೆನ್ ತುಂಬಾ ಇರಿಟೇಬಲ್ ಇರುತ್ತೆ. ಆಮೇಲೆ ಡಿಹೈಡ್ರೇಷನ್ ಆಯಿತು ಅಂತಂದರೆ ಇದು ನೆತ್ತಿ ಅಂತ ಹೇಳ್ತೀವಲ್ಲ, ಆಂಟೀರಿಯರ್ ಫಾಂಟನೆಲ್ಲ ಅಂತೀವಿ, ಅದು ಸಂಕನ್ ಇರುತ್ತೆ. ಸೊ ಇಟ್ ಶುಡ್ ಬಿ ಅಟ್ ದ ಲೆವೆಲ್ ಆಫ್ ದ ಬೋನ್. ಬಟ್ ಅದು ಸಂಕನ್ ಆಯಿತು ಅಂತಂದರೆ ಮೈಯಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಅಂತ. ಸೊ ಇದನ್ನೆಲ್ಲ ನೋಡಿಕೊಂಡು ಪೇರೆಂಟ್ಸ್ ವರಿ ಮಾಡ್ಕೋಬೋದು. ಸೊ ಆ ಟೈಮಲ್ಲಿ ಅದು ಹೇಳ್ದಂಗೆ 2 ತಿಂಗಳಿಗಿಂತ ಕೆಳಗಿರೋ ಮಕ್ಕಳನ್ನ ಇಟ್ ವಿಲ್ ರಿಕ್ವೈರ್ ಅಡ್ಮಿಷನ್. ಅಡ್ಮಿಟ್ ಮಾಡಲೇಬೇಕು. ಲೂಸ್ ಮೋಷನ್ ಆಯಿತು, ಡೈರಿ ಆಯಿತು, ಈ ಥರ ಸಿಂಪ್ಟಮ್ಸ್ ಇತ್ತು ಅಂದರೆ ಅಡ್ಮಿಟೇ ಮಾಡಬೇಕು. ಬಿಕಾಸ್ ಅವ್ರಿಗೆ ನಾವು ORS ಕುಡ್ಸೋಕ್ಕೂ ಆಗಲ್ಲ, ಅವ್ರಿಗೆ ನಾವು IV ಲೈನೇ ಹಾಕಿ ಕೊಡಬೇಕಾಗುತ್ತೆ. ಅದರಿಂದ ಓಕೆ. ಹಾಗಿದ್ರೆ ಈಗ ನ್ಯೂ ಬಾರ್ನ್ ಬೇಬೀಸ್ ಅಲ್ಲಿ ಅಥವಾ ನವಜಾತ ಶಿಶುಗಳಲ್ಲಿ ಫಾರ್ಮುಲಾ ಮಿಲ್ಕ್ ಕೂಡ ಎಫೆಕ್ಟ್ ಆಗಬಹುದು ಅಂತ? ಸಮ್ಟೈಮ್ಸ್ ಆಗ್ಬೋದು, ನಾಟ್ ಆಲ್. ಎಲ್ಲ ಮಕ್ಕಳಿಗೂ ಆಗ್ಲೇಬೇಕು ಅಂತ ಯಾರಿಗೆ ಅದು ಇಂಟಾಲರೆನ್ಸ್ ಇರುತ್ತೆ ಮಾತ್ರ. ಓಕೆ. ಡಾಕ್ಟರ್, ಹಾಗಿದ್ರೆ ಈ ಒಂದು ಲೂಸ್ ಮೋಷನ್ ಅಥವಾ ಡಯೇರಿಯಾ ಆಯಿತು ಅಂದಾಗ ಪೇರೆಂಟ್ಸ್ ಕಾಮನ್ ಆಗಿ ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ, ಯಾವುದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅಂತ? ಸೊ ಡಯೇರಿಯಾ ಆದಾಗ ಸೊ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ ಅಂತ ಹೆಚ್ಚಾಗಿ ನೀರು ಕೊಡ್ತಾ ಇರ್ತಾರೆ. ಬರೀ ನೀರು ಕೊಡಬಾರ್ದು, ORS ಅಂತ ಕೊಡಬೇಕು. ORS ಹೇಳ್ದಂಗೆ ಸೊ ಅದು ನೀವು ಮನೇಲೇನೆ ಪ್ರಿಪೇರ್ ಮಾಡ್ಕೋಬೋದು. ORS ಇದು WHO ಅವರು ಮಾಡಿರೋದು. ಸೊ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂದರೆ ಸಾಲ್ಟ್ಸ್ ಇರುತ್ತೆ ಅದರಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನೀವು ಮನೇಲಿ ಪ್ರಿಪೇರ್ ಮಾಡಬೇಕು ಅಂದರೆ 1 ಚಮಚ ಟೀಸ್ಪೂನ್ ಸಾಲ್ಟ್ ಮತ್ತು 8 ಚಮಚ ಶುಗರ್, 1 ಲೀಟ್ರ್ ನೀರು, ಇದನ್ನು ಚೆನ್ನಾಗಿ ಡಿಸಾಲ್ವ್ ಆಗೋ ತನಕ ಮಿಕ್ಸ್ ಮಾಡಿ ಸಿಪ್ಸ್ ಆಫ್ ದಟ್ ಕೊಡ್ತಾ ಇರಬೇಕು ಎಳೆ ಮಕ್ಕಳಲ್ಲ. ಸ್ವಲ್ಪ ದೊಡ್ಡ ಮಕ್ಕಳಲ್ಲ ಅಂತಂದರೆ ನಾವು ಅಕಾರ್ಡಿಂಗ್ ಟು ದಿ ಬಾಡಿ ವೆಯ್ಟ್ ಕೊಡ್ತೀವಿ. ಸೊ 70% ಆಫ್ ದ ಬಾಡಿ ಈಸ್ ವಾಟರ್. ಸೊ ಅದರಲ್ಲಿ ನಾವು ಡಿಹೈಡ್ರೇಷನ್ ಆಗಿದೆ ಅಂತ ಅಂದರೆ ನಾವು ಗೇಜ್ ಮಾಡಬೇಕು. ಸೊ ಸಿವಿಯರ್ ಡಿಹೈಡ್ರೇಷನ್, ಮೈಲ್ಡ್ ಡಿಹೈಡ್ರೇಷನ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಅಂತ ಬರುತ್ತೆ. ಸೊ ಮೈಲ್ಡ್ ಡಿಹೈಡ್ರೇಷನಲ್ಲಿ ಅಷ್ಟು ಸಿವಿಯರ್ ಸಿಂಪ್ಟಮ್ಸ್ ಇರೋದಿಲ್ಲ. ಮೈಲ್ಡ್ ಅಂತಂದರೆ ಜಸ್ಟ್ ಸಂಕನ್ ಫಾಂಟನೆಲ್ಲ ಇರುತ್ತೆ, ಮಗು ಆ್ಯಕ್ಟಿವ್ ಇರುತ್ತೆ, ಬಟ್ ಫೀಡ್ ಮಾಡ್ತಿರಲ್ಲ. ಸೊ ಇದು ಮಾಡ್ರೇಟ್ ಡಿಹೈಡ್ರೇಷನಲ್ಲಿ ಅಪ್ ಟು 5 to 10% ಅಂತ ಹೇಳ್ತೀವಿ. ಸೊ ಆ ಡಿಹೈಡ್ರೇಷನಲ್ಲಿ ಏನಾಗುತ್ತೆ ಅಂತಂದರೆ ಅಡಿಷ್ನಲ್ ಸಿಂಪ್ಟಮ್ಸ್
ಲೈಕ್ ಲಿಥಾರ್ಜಿ, ಡ್ರೌಸಿನೆಸ್ ಇರುತ್ತೆ, ನಿದ್ದೆ ಮಾಡುತ್ತೆ, ಏನು ಅಷ್ಟು ಆಕ್ಟಿವ್ ಆಗಿರೋದಿಲ್ಲ ಮಗು ಅಂತ, ಮುಂಚಿನ ತರ ಇರೋದಿಲ್ಲ. ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಪೇರೆಂಟ್ಸಿಗೆ, ಬೇಗನೆ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲೂ ಅಮ್ಮನಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಅವ್ರು ಇಮಿಡಿಯೇಟ್ಲಿ ಕರ್ಕೊಂಡೇ ಬರ್ತಾರೆ. ಆದ್ರೂ ಕೆಲವರು ಗೊತ್ತಾಗದೇ ಇದ್ದಾಗ, ಫಾರ್ ಎಕ್ಸಾಂಪಲ್ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದ್ರಿಂದ ಕೇರ್ ಟೇಕರ್ ಇರ್ತಾರೆ, ತಾಯಿ ಕೆಲಸ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಏನು ಅಂತಂದ್ರೆ, ಈಗ ಮದರ್ ಇದ್ರೂ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸಬಾರ್ದು, ಕಂಟಿನ್ಯೂ ಮಾಡ್ತಾ ಇರಬೇಕು. ಕಂಟಿನ್ಯೂ ಮಾಡಿಕೊಂಡು ಆಮೇಲೆ ಕರ್ಕೊಂಡು ಬರಬೇಕು. ಓಕೆ. ಬಟ್ ನೀವು ORS ಅಂತ ಹೇಳಿದ್ರಲ್ವಾ, ಕಾಮನ್ ಆಗಿ ಈಗ ಕೇಳಿದ ತಕ್ಷಣ ನಮ್ಗೆ ಈಗ ಪ್ಯಾಕೆಟ್ ಅಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತಲ್ವಾ, ಅದನ್ನೇ ಅನ್ಕೋತಾರೆ. ಬಟ್ ನೀವು ಮನೆಯಲ್ಲೂ ಕೂಡ ಪ್ರಿಪೇರ್ ಮಾಡಬಹುದು ಅಂತ ಹೇಳಿದ್ರಿ. ಎಮರ್ಜೆನ್ಸಿಯಲ್ಲಿ ಈಗ ಟೈಮ್ ಇಲ್ಲ ನನಗೆ ಹೋಗಿ ತರಕ್ಕೆ, ಅಥವಾ ತುಂಬಾ ಲೇಟ್ ಆಗಿದೆ ನೈಟ್ ಅಲ್ಲಿ ಅಂದಾಗ ಈ ತರ ಮಾಡಬಹುದು. ಆ ಥರ ಮಾಡಿಕೊಂಡು ಇಮಿಡಿಯೇಟ್ಲಿ ಯು ಶುಡ್ ಸೀಕ್ ಹೆಲ್ಪ್. ಓಕೆ. ಯಾವ ಮೊಮೆಂಟ್ ಅಲ್ಲಿ ORS ಕೊಡಬಹುದು, ಯಾವ ಮೊಮೆಂಟ್ ಅಲ್ಲಿ ಕೊಡಬಾರ್ದು, ಆ ಥರ ಏನಾದರೂ ಇದೆಯಾ? ಈಗ ಮಗು ತಗೊಳ್ತಾ ಇದೆ ಅಂದ್ರೆ ಕೊಡ್ಬೋದು, ತಗೊಳ್ತಾನೆ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ಬಟ್ ಈಗ ಅದೇ 1 year ಇಂದ 5 years ತನಕ ಮಕ್ಕಳಿಗೆ ಕೊಡಲೇಬೇಕಾಗತ್ತೆ ಇಫ್ ದೇ ಆರ್ ಟೇಕಿಂಗ್. ಸೊ ಅದನ್ನ 10 ml per kg ಇಂದ ನೋಡಿಕೊಂಡು 20 ml per kg ತನಕ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಅಕಾರ್ಡಿಂಗ್ ಟು ದಿ ಸಿವಿಯರಿಟಿ. ಸೊ ಈಗ ತೊಗೊಳ್ತಾ ಇದೆ ಮಗು ಓರಲಿ ಅಂತಂದರೆ ಕೊಡಬೇಕು, ತೊಗೊಳ್ತಾ ಇಲ್ಲ ಅಂತಂದರೆ ಮೇನ್ ಥಿಂಗ್ ಇಸ್ ಅವಾಗ ಫಾರ್ ಎಕ್ಸಾಂಪಲ್ ಈಗ ಇನ್ಫೆಕ್ಷನ್ಸಲ್ಲಿ ಕೂಡ ನಾವು ಮಕ್ಕಳು ತೊಗೊಳ್ಳಲ್ಲ. ಸೊ ಈಗ ಟಾನ್ಸಿಲೈಟಿಸ್ ಆಗಿರ್ಬೋದು, ಫ್ಯಾರಿಂಜೈಟಿಸ್ ಆಗಿರ್ಬೋದು, ಅಥವಾ ಬೇರೆ ಎನಿ ಇನ್ಫೆಕ್ಷನ್ಸ್ ಇನ್ ದ ಮೌತ್. ಸೊ ಆ ಟೈಮಲ್ಲಿ ಮಕ್ಕಳು ತಿನ್ನೋದಿಲ್ಲ. ಸಿವಿಯರ್ ಕಾಫ್ ಇರುತ್ತೆ, ಸೊ ಕಾಫ್ ಮಾಡಿ ಮಾಡಿ ದೇ ಸ್ಟಾರ್ಟ್ ವಾಮಿಟಿಂಗ್. ಸೊ ಅವಾಗನೂ ಡಿಹೈಡ್ರೇಷನ್ ಆಗುತ್ತೆ. ಓಕೆ ಓಕೆ. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ದ ಡಿಹೈಡ್ರೇಷನ್ ಅಂತಲೇ ಹೇಳ್ಬೋದಲ್ವಾ. ಈಗ ಲೂಸ್ ಮೋಷನ್ ಆಯಿತು ಅಂದ ತಕ್ಷಣ ಪೇರೆಂಟ್ಸ್ ಏನು ಮಾಡ್ತಾರೆ, ಕೆಲವರು ಏನು ತಿಂದರೂ ಕೂಡ ಅಂದರೆ ನಿಲ್ತಾ ಇಲ್ಲ ಹೊಟ್ಟೆಯಲ್ಲಿ, ವಾಮಿಟು ಆಗ್ತಾ ಇದೆ ಅಂದಾಗ ಏನು ಕೊಡೋದೇ ಬೇಡ, ಫುಡ್ಡನ್ನು ಸ್ಟಾಪ್ ಮಾಡಿಬಿಡೋಣ ಅಂತ ಹೇಳ್ತಾರೆ, ಅನ್ಕೋತಾರೆ. ಸೊ ಈ ಥರ ಮಾಡೋದು ಒಳ್ಳೇದಾ ಅಥವಾ ಪ್ರಾಬ್ಲಮ್ ಆಗಬಹುದಾ ಅಂತ? ಫುಡ್ ಸ್ಟಾಪ್ ಮಾಡ್ಬೋದು ಅಂತಲ್ಲ, ಈಗ ಮಕ್ಕಳು ತಗೊಳ್ತಾ ಇದ್ದಾರೆ ಅಂತಂದರೆ ಕೊಡಬಹುದು. ಎಂಥ ಫುಡ್ ಕೊಡ್ಬೋದು ಅಂತಂದರೆ ಮೊಸರು ಅನ್ನ, ಸ್ವಲ್ಪ ಉಪ್ಪು ಹಾಕಿ ಮೊಸರನ್ನ ಕೊಡ್ಬೋದು. ಸೂಪ್ಸ್ ಕೊಡ್ಬೋದು, ವೆಜಿಟೇಬಲ್ ಸೂಪ್ಸ್, ಕ್ಲಿಯರ್ ಸೂಪ್ ಇರಬೇಕು. ಆಮೇಲೆ ಆಯಿಲಿ ಪದಾರ್ಥ ಕೊಡಬಾರ್ದು, ಖಾರದ ಪದಾರ್ಥನೂ ಕೊಡಬಾರ್ದು. ಸೊ ORS ಅನ್ನೋದು ಕೊಡಬೇಕು. ಸೊ ORS ಅನ್ನೋದು ಡೆಫಿನೆಟ್ಲಿ ಕೊಡಲೇಬೇಕು. ಬರೀ ನೀರು ಕೊಡಬಾರ್ದು. ಈಗ ಎಳ್ನೀರು ಕೊಡ್ಬೋದು, ಈಗ ವಾಟರ್ ಮೆಲನ್ ಜ್ಯೂಸ್ ಆಗಿರ್ಬೋದು, ಲೈಮ್ ಜ್ಯೂಸ್ ಆಗಿರ್ಬೋದು, ಇಂಥವೆಲ್ಲ ಕೊಡ್ಬೋದು. ಬರೀ ನೀರು ಯಾಕೆ ಕೊಡಬಾರ್ದು ಸರ್? ಬರೀ ನೀರು ಕೊಟ್ಟರೆ ಈಗ ನಾನು ಹೇಳ್ದಂಗೆ ಸೋಡಿಯಂ ಪೊಟ್ಯಾಷಿಯಂ ಎಲ್ಲ ಹೋಗ್ತಾ ಇದೆ. ಸೊ ಅವಾಗ ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಎಕ್ಸೆಸಿವ್ ಲಾಸ್ ಆಫ್ ಸೋಡಿಯಂ ಪೊಟ್ಯಾಷಿಯಂ ಕಾಸಸ್ ಡಿಫ್ರೆಂಟ್ ಕೈಂಡ್ ಆಫ್ ಡಿಹೈಡ್ರೇಷನ್. ಸೊ ಅದ್ರ ಜೊತೆ ಇನ್ಫೆಕ್ಷನ್ ಜಾಸ್ತಿ ಆಯಿತು ಅಂತಂದರೆ ಸೆಪ್ಸಿಸ್ ಆಗೋ ಚಾನ್ಸ್ ಇರುತ್ತೆ. ಸೆಪ್ಸಿಸ್ ಅಂದರೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದೆ. ಸೊ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ತುಂಬ ಕಡಿಮೆ ಆಯಿತು ಅಂದರೆ ಅದನ್ನು ಹೈಪೋನೈಟ್ರಿಮಿಯಾ ಅಂತ ಹೇಳ್ತೀವಿ. ಅದರಿಂದ ಸೀಜರ್ಸ್ ಕೂಡ ಆಗ್ಬೋದು, ಅಂದರೆ ಫಿಟ್ಸ್ ಬರ್ಬೋದು. ಸೊ ಅದನ್ನು ಅಷ್ಟೇ, ಸೊ ಸ್ಲೋಲಿ ರೀಪ್ಲೇಸ್ ಮಾಡ್ತಾ ಹೋಗಬೇಕು. ಸೋಡಿಯಂ ಇಸ್ ದೇರ್ ಇನ್ ಸಾಲ್ಟ್, ಸೊ ಅದಕ್ಕೋಸ್ಕರ ಸಾಲ್ಟ್ ಅಂತ ಹೇಳೋದು. ಶುಗರ್ ಮೇನ್ಲಿ ಬಿಕಾಸ್ ಎನರ್ಜಿ ಕೊಡುತ್ತೆ. ಓಕೆ, ಶಕ್ತಿ ಕೊಡುತ್ತೆ ಅಂತ. ಓಕೆ, ಎನರ್ಜಿ. ಸೊ ಮನೆಯಲ್ಲಿ ನೀವು ಹೇಳಿದ್ರಿ ORS ಅನ್ನ ಪ್ರಿಪೇರ್ ಮಾಡ್ಬೋದು, ಇದರ ನೀವು ತಗೋಬರ್ಬಹುದು ಅಂತ. ಬಟ್ ಅದನ್ನ ಕುಡಿದ ತಕ್ಷಣ ಮೋಷನ್ ಹೋಗೋದು ಸ್ಟಾಪ್ ಆಗಬೇಕು ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಅದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದನ್ನ ತಡೆಯುತ್ತೆ, ಅಂದ್ರೆ ತಡೆಯುವಂಥ ಶಕ್ತಿ ಇರುತ್ತೆ. ಆದ್ರೆ ಅದನ್ನ ಕುಡಿದ ತಕ್ಷಣನೇ ಮಗುವಿಗೆ ಲೂಸ್ ಮೋಷನ್ ಆಗೋದು ಸ್ಟಾಪ್ ಆಗಬೇಕು ಅಂತ ಅಂದ್ಕೋಬಹುದಾ? ಹೇಗೆ? ಗುಡ್ ಕ್ವೆಶ್ಚನ್. ಸೊ ಏನಾಗುತ್ತೆ ಅಂತಂದ್ರೆ, ಈಗ ಕೊಟ್ಟಿದ ತಕ್ಷಣ ಕಡಿಮೆ ಆಗಲ್ಲ ಅಂತ ತಾಯಿಯವ್ರಿಗೂ ಗೊತ್ತು, ಎಲ್ಲ ಪೇರೆಂಟ್ಸ್ಗೂ ಗೊತ್ತಿರುತ್ತೆ. ಬಟ್ ಆದರೂ ಕೇಳ್ತಾರೆ. ಸೊ ನೀವು ಕೇಳ್ದಂಗೆ ಸೇಮ್ ಥಿಂಗ್ ಕೇಳ್ತಾರೆ. ಸೊ ಈಗ ಲೂಸ್ ಮೋಷನ್ ನಿಲ್ಲೋದಕ್ಕೆ ಯೂಶಲಿ 3 to 4 days ಆದರೂ ಬೇಕು. ಅದು ವೈರಲ್ ಡೈರಿ ಆಗಿದ್ರೆ 3 to 4 days ಆದರೂ ಬೇಕು. ಆಗ್ತಾ ಇರುತ್ತೆ ಮತ್ತೆ ಮತ್ತೆ. ಸೊ ಮತ್ತೆ ಮತ್ತೆ ORS ಕೊಡ್ತಾ ಇರಬೇಕು. ಇನ್ ದ ಮೀನ್ ವೈಲ್ ಒಂದ್ಸಲ ಒಂದು ಕನ್ಸಲ್ಟೇಷನ್ ಆದರೂ ಮಾಡಬೇಕು. ಇಫ್ ಬೇಬಿ ಇಸ್ ಟೇಕಿಂಗ್ ವೆಲ್ ಓರಲಿ, ಚೆನ್ನಾಗಿ ತೊಗೊಳ್ತಾ ಇದೆ ಅಂತಂದ್ರೆ ಅವಾಗ ORS ಕೊಟ್ಕೊಂಡು ಮನೇಲೇನೆ ಮ್ಯಾನೇಜ್ ಮಾಡ್ಬೋದು. ಡಾಕ್ಟರ್ ಬೇರೆ ಪ್ರಿಸ್ಕ್ರಿಪ್ಷನ್ ಕೊಡ್ಬೋದು, ಬೇರೆ ಮೆಡಿಸಿನ್ಸ್ ಲೈಕ್ ಜಿಂಕ್ ಅಂತ ಕೊಡ್ತೀವಿ. ಜಿಂಕ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡಯೇರಿಯಾ, ಸೊ ಇಟ್ ಹೆಲ್ಪ್ಸ್ ಇನ್ ಫೈಟಿಂಗ್ ಇನ್ಫೆಕ್ಷನ್. ಸೊ ಅದನ್ನು ಕೊಡಬಹುದು. ಸೊ ಅದ್ರ ಜೊತೆಯಲ್ಲಿ ನೀವು ಬೇರೆ ಫೀವರ್ ಇತ್ತು ಅಂತಾರೆ, ಫೀವರ್ ಮೆಡಿಸಿನ್. ಬಟ್ ಫೀವರ್ ಯೂಶಲಿ ಡಿಹೈಡ್ರೇಷನ್ ಇದ್ದಾಗ ಫೀವರ್ ಬಂದೇ ಬರುತ್ತೆ. ಬಟ್ ಇನ್ಫೆಕ್ಷನ್ ಏನಾದ್ರು ಇತ್ತು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಗೊತ್ತಾಯ್ತು ಅಂದ್ರೆ, ಈಗ ಎಲ್ಲರಿಗೂ ಬ್ಲಡ್ ಟೆಸ್ಟ್ ಮಾಡೋದಿಲ್ಲ. ಸೊ ಇದು ಹೇಳ್ದಂಗೆ ಮೋರ್ ಸಿಂಪ್ಟಮ್ಸ್ ಜಾಸ್ತಿ ಇತ್ತು, ಸೈನ್ಸ್ ಜಾಸ್ತಿ ಇತ್ತು ಅಂದಾಗ ಅಂಥವ್ರಿಗೆ ಮಾತ್ರ ನಾವು ಇನ್ವೆಸ್ಟಿಗೇಷನ್ ಮಾಡಿ ನೋಡ್ಬೇಕು. ಈ ಸೋಡಿಯಂ ಲೆವೆಲ್ಸು, ಪೊಟ್ಯಾಷಿಯಂ ಲೆವೆಲ್ಸು, ಬ್ಲಡ್ ಕೌಂಟ್ಸ್ ಜಾಸ್ತಿ ಆಗಿದ್ರೆ ಇನ್ಫೆಕ್ಷನ್ ಇದೆ. ಸೊ ಅದನ್ನ ನೋಡಿಕೊಂಡು ಆಂಟಿಬಯೋಟಿಕ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಓಕೆ. ಸೊ ಈಗ ಲೂಸ್ ಮೋಷನ್ ಜೊತೆಗೆ ವಾಮಿಟಿಂಗ್ ಇತ್ತು, ಫೀವರ್ ಇತ್ತು ಅಂತ ಹೇಳಿದಾಗ ವರಿ ಮಾಡಲೇಬೇಕಾಗತ್ತೆ ಅಂತನಾ?
ವಾಮಿಟಿಂಗ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಮಗು ಊಟ ತೊಗೊಳ್ತಿಲ್ಲ ಅಂತ. ಸೊ ದಟ್ ಈಸ್ ಅ ರೀಸನ್ ಟು ವರಿ. ಓಕೆ. ಸೊ ಅದು ವಾಮಿಟಿಂಗ್ ಸ್ಟಾಪೇ ಆಗ್ತಿಲ್ಲ ಅಂದಾಗ ನಾವು IV ಮೆಡಿಸಿನ್ ಕೊಡಲೇಬೇಕಾಗುತ್ತೆ. ಅಂತ ಟೈಮಲ್ಲಿ ಅಡ್ಮಿಷನ್ ಬೇಕೇ ಬೇಕಾಗುತ್ತೆ. ಓಕೆ ಓಕೆ. ಸೊ ಎಮರ್ಜೆನ್ಸಿ ಈಗ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲೇಬೇಕು, ಇನ್ನು ತಡ ಮಾಡೋ ಹಾಗಿಲ್ಲ ಅಂತ ಅಂದಾಗ ಲೈಕ್ ಯಾವ ಮೊಮೆಂಟಲ್ಲಿ ಆ ಥರ ಹೋಗಬೇಕಾಗುತ್ತೆ ಹಾಸ್ಪಿಟಲ್ಗೆ ಅಂತ? ಬೇರೆ ಏನಾದರೂ ಮಗು ತಿಂತಾನೆ ಇಲ್ಲ ಅಂದಾಗ ಕರ್ಕೊಂಡು ಬರೋದು ಬೆಟರ್. ಓಕೆ ಓಕೆ. ಸೊ ಏನು ತಗೊಳ್ತಾನೆ ಇಲ್ಲ ಅಂದಾಗ ವರಿ ಮಾಡಲೇಬೇಕಾಗತ್ತೆ. ಸೊ ನೀವು ಹೇಳಿದ್ರಿ ಇದರಲ್ಲಿ ಟೈಪ್ಸ್ ಇದಾವೆ ಅಂತ, ಲೈಕ್ ಡಯೇರಿಯಾದಲ್ಲೂ ಕೂಡ ಟೈಪ್ಸ್ ಇದಾವೆ ಅಂತ. ಬಟ್ ಆ ಡಿಫ್ರೆನ್ಸ್ ಅನ್ನ ಪೇರೆಂಟ್ಸ್ ಪತ್ತೆ ಹಚ್ಚಲಿಕ್ಕೆ ಆಗುತ್ತಾ ಇದು? ಬಿಕಾಸ್ ನಾವು ಕಾಮನ್ ಆಗಿ ನಾವು ಲೂಸ್ ಮೋಷನ್ ಅಂದಾಗ, ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ, ನನಗೂ ಇದುವರೆಗೂ ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋ ತನಕ ಇದರಲ್ಲಿ ಇಷ್ಟು ಟೈಪ್ಸ್ ಇದಾವೆ ಅನ್ನೋದು ಗೊತ್ತಿರಲಿಲ್ಲ. ಯೂಶುವಲ್ ಆಗಿ ಎಲ್ಲ ಪೇರೆಂಟ್ಸಿಗೂ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಅಲ್ವಾ? ಬಟ್ ಆ ಡಿಫ್ರೆನ್ಸ್ ಅನ್ನ ಅವರು ಪತ್ತೆ ಹಚ್ಚೋದಿಕ್ಕಾಗತ್ತಾ, ಅಥವಾ ಎಲ್ಲಾನು ಕಾಮನ್ ಆಗಿ ಎಲ್ಲಾನು ಲೂಸ್ ಮೋಷನ್ ಅಂತಾನೆ ಅನ್ಕೋಬಹುದಾ, ಹೇಗೆ ಅಂತ? ಸೊ ಅದೇ ಹೇಳ್ದಂಗೆ ವೈರಲ್ ಇರುತ್ತೆ, ಬ್ಯಾಕ್ಟೀರಿಯಲ್ ಇರುತ್ತೆ, ಪ್ಯಾರಾಸಿಟಿಕ್ ಇರುತ್ತೆ. ಸೊ ಬ್ಯಾಕ್ಟೀರಿಯಲ್ ಅಂತಂದ್ರೆ ಈಗ ಟೈಫಾಯ್ಡ್, ಸ್ಯಾಲ್ಮೊನೆಲ್ಲಾ ಟೈಫೈ ಅಂತಿದೆ. ಸೊ ಆ ಬ್ಯಾಕ್ಟೀರಿಯಾ ಕಾಸ್ ಮಾಡುವಂಥದ್ದು. ಸೊ ಅದು ಹೇಗೆ ಅಂತಂದ್ರೆ, ಒಬ್ರಿಗೆ ಬಂದಿದೆ ಅಂತಂದ್ರೆ ಅವರೇ ಸ್ಪ್ರೆಡ್ ಮಾಡೋಕ್ಕಾಗೋದು. ಸೊ ಈಗ ಅದು ಎಲ್ಲಿಂದ ಎಲ್ಲಿ ಬರೋದಕ್ಕಾಗಲ್ಲ. ಸೊ ಅವ್ರಿಗೊಬ್ರಿಗೆ ಇತ್ತು, ಅವ್ರ ಬಾಡಿ ಸೆಕ್ರೇಷನ್ಸಿಂದ ಸ್ಪ್ರೆಡ್ ಆಗುತ್ತೆ. ಸೊ ಈಗ ಇಫ್ ದಟ್ ಪರ್ಸನ್ ಇಸ್ ಹ್ಯಾಂಡ್ಲಿಂಗ್ ಫುಡ್, ಈಗ ಅವ್ರೇನೋ ಶೆಫ್ ಆಗಿದ್ರು, ಕಿಚನಲ್ಲಿ ಕೆಲಸ ಮಾಡ್ತಿದ್ರು, ಆ ಫುಡ್ ಇನ್ಫೆಕ್ಟ್ ಆಗಿರುತ್ತೆ. ಅದನ್ನು ತಿಂದವ್ರಿಗೆಲ್ಲ ಟೈಫಾಯ್ಡ್ ಬರುತ್ತೆ. ಓಕೆ. ಸೊ ಈ ಥರ ಪಾನಿಪುರಿ ಅದು ಇದು ಹೇಳಿದ್ಮೇಲೆ ಅದರಲ್ಲಿ ಯೂಶಲಿ ಸ್ಪ್ರೆಡ್ ಆಗೋದು. ಕುಕ್ ಆಗಿರೋ ಫುಡ್ಡಲ್ಲಿ ಯೂಶಲಿ ಸ್ಪ್ರೆಡ್ ಆಗೋದು. ಸೊ ಇದೊಂದು. ಅದು ಏನು ಅಂತಂದರೆ, ಈ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಫೀವರ್ ಇರುತ್ತೆ, ಟೈಫಾಯ್ಡ್ ಫೀವರ್ ಅಂತಾನೆ ಹೇಳ್ತೀವಿ, ಎಂಟರಿಕ್ ಫೀವರ್ ಅಂತ. ಸೊ ಎಂಟರಿಕ್ ಫೀವರ್ ಅಂತಂದರೆ ಇದು ಫೀವರ್ ಇರುತ್ತೆ, ಜೊತೆಯಲ್ಲಿ ಲೂಸ್ ಮೋಷನ್ ಇರುತ್ತೆ. ಸೊ ಇನ್ನೊಂದು ಹೇಳ್ದಂಗೆ ಟಾನ್ಸಿಲೈಟಿಸು ಅದೆಲ್ಲ ಇದ್ದಾಗ ಅವಾಗ ವಾಮಿಟಿಂಗ್ ಆಗುತ್ತೆ. ಅದರಿಂದನೂ ಸಮ್ಟೈಮ್ಸ್ ಆಂಟಿಬಯೋಟಿಕ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಆಂಟಿಬಯೋಟಿಕ್ ಅಸೋಸಿಯೇಟೆಡ್ ಡಯೇರಿಯಾ ಅಂತಲೂ ಇರುತ್ತೆ. ಸೊ ಈಗ ಆಂಟಿಬಯೋಟಿಕ್ ಏನು ಮಾಡುತ್ತೆ, ಜರ್ಮ್ಸ್ನ ಸಾಯಿಸುತ್ತೆ. ಹೌದು. ಸೊ ನಾರ್ಮಲ್ ಬಾಡಿಲಿರೋ ಜರ್ಮ್ಸ್ನು ಸಾಯಿಸ್ಬಿಡುತ್ತೆ. ಓಕೆ. ಗಟ್ ಬ್ಯಾಕ್ಟೀರಿಯಾ ಬೇಕಾಗಿರೋದನ್ನು ಸಾಯಿಸ್ಬಿಡುತ್ತೆ ಅಂತ. ಸೊ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕೊಟ್ಟರೆ ಆಂಟಿಬಯೋಟಿಕ್ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ದಟ್ ಇಸ್ ದಿ ಗುಡ್ ಗಟ್ ಬ್ಯಾಕ್ಟೀರಿಯಾ ಅಲಾಂಗ್ ವಿತ್ ದ ಲಾಂಗ್ ಟರ್ಮ್ ಆಂಟಿಬಯೋಟಿಕ್. ಸೊ ಫಾರ್ ಎಕ್ಸಾಂಪಲ್, ಈಗ ಲಾಂಗ್ ಟರ್ಮ್ ಇನ್ಫೆಕ್ಷನ್ಸ್ ಅಂದರೆ, ಈಗ ಸೆಪ್ಸಿಸ್ ಆಗಿತ್ತು ಅಥವಾ ನಿಮಗೆ ನಿಮೋನಿಯಾ ಆಗಿತ್ತು ಅಂತಂದರೆ ಅಟ್ಲೀಸ್ಟ್ 2 weeks ಆಫ್ ಆಂಟಿಬಯೋಟಿಕ್ ಕೊಡಬೇಕಾಗುತ್ತೆ. ಸೊ ಆಂಟಿಬಯೋಟಿಕ್ ಜೊತೆಲಿ ಡಯೇರಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವು ಮಕ್ಕಳಿಗೆ ಕೆಲವು ಆಂಟಿಬಯೋಟಿಕ್ಗೆ ಇದು ಇರುತ್ತೆ, ಅಲರ್ಜಿಗೂ ಇರುತ್ತೆ. ಸೊ ದೇ ಕಾಸ್ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಲೈಕ್ ಲೂಸ್ ಮೋಷನ್. ಸೊ ಅದರಿಂದ ಅವ್ರಿಗೆ ನಾವು ಪ್ರೋಬಯೋಟಿಕ್ ಜೊತೆಲಿ ಆ್ಯಡ್ ಮಾಡ್ತೀವಿ. ಆಂಟಿಬಯೋಟಿಕ್ ಕೊಡಲೇಬೇಕು ಬಿಕಾಸ್ ನಿಮೋನಿಯಾ ಇದೆ. ಬಟ್ ಲೂಸ್ ಮೋಷನ್ ಆಗ್ತಾ ಇರೋದಕ್ಕೆ ವಿ ಕಾಂಟ್ ಸ್ಟಾಪ್ ಇಟ್. ಜೊತೆಲಿ ಪ್ರೋಬಯೋಟಿಕ್ ಕೊಡ್ತೀವಿ ಸೊ ದಟ್ ನಾರ್ಮಲ್ ಗಟ್ ಬ್ಯಾಕ್ಟೀರಿಯಾ ಸ್ಟೇಸ್ ಅಂಡ್ ಬೇಬಿ ರಿಕವರ್ಸ್. ಸೊ ಇದು ಹೀಗೆ. ಪ್ಯಾರಾಸೈಟಿಕ್ ಅಂತಂದ್ರೆ ವರ್ಮ್ಸ್ ಅಂತ ಹೇಳ್ತೀವಿ, ಡಿವರ್ಮಿಂಗ್. ಸೊ ಟೇಪ್ ವರ್ಮ್ ಕೇಳಿರ್ತೀರಾ, ರೌಂಡ್ ವರ್ಮ್, ಪಿನ್ ವರ್ಮ್ ಅಂತ. ಸೊ ಇದು ಈಗ ಸ್ಕೂಲ್ಸ್ ಅಲ್ಲಿ ಗೌರ್ಮೆಂಟ್ ಇಸ್ ಆಲ್ಸೋ ಡೂಯಿಂಗ್ ಇಟ್. ಸೊ ಎವ್ರಿ 6 months ಆಲ್ಬೆಂಡಜೋಲ್ ಅಂತ ಬರುತ್ತೆ. ಸೊ ಡಿವರ್ಮಿಂಗ್ ಟ್ಯಾಬ್ಲೆಟ್ ಅಂತಾನೆ ಕಾಮನ್ಲಿ ಎಲ್ಲರೂ ಹೇಳೋದು. ಜಂತೌಷಧಿ ಜಂತುಹುಳ ಅಂತ ಹೇಳ್ತಾರೆ. ಸೊ ಅದನ್ನ ಎವ್ರಿ 6 months ತಗೊಳ್ಳೋದು ಒಳ್ಳೇದು. ಸೊ ಅದರಿಂದ, ಸೊ ಫಾರ್ ಎಕ್ಸಾಂಪಲ್ ನೀವು ಸ್ವಿಮ್ಮಿಂಗ್ ಹೋಗಿರ್ತೀರ, ಎಲ್ಲಾದರೂ ಈಗ ಫ್ಯಾಮಿಲಿ ಟ್ರಿಪ್ ಹೋಗಿರ್ತೀರ, ಎಲ್ಲರಿಗೂ ಆಗಿರುತ್ತೆ. ಸೊ ಅವಾಗ ಫುಡ್ ಪಾಯ್ಸನಿಂಗನ್ನು ಚೆಕ್ ಮಾಡ್ಕೋಬೋದು. ಸೊ ಈಗ ಸ್ವಿಮ್ಮಿಂಗ್ ಹೋದಾಗ ಅಕಸ್ಮಾತ್ ಮಕ್ಕಳು ಆ ನೀರು ಕುಡಿದ್ರೆ ಅದ್ರಲ್ಲಿ ಜರ್ಮ್ಸ್ ಇದ್ದೇ ಇರುತ್ತೆ, ಈ ಪ್ಯಾರಾಸೈಟ್ಸ್. ಸೊ ಅದರಿಂದ ವರ್ಮ್ ಇನ್ಫೆಸ್ಟೇಷನ್ ಆಗೇ ಆಗುತ್ತೆ. ಸೊ ಸ್ವಿಮ್ಮಿಂಗ್ ಎಲ್ಲ ಹೋಗಿ ಬಂದರೆ ವಿ ಸಜೆಸ್ಟ್ ಒಂದು ಡಿವರ್ಮಿಂಗ್ ತೊಗೊಳ್ಬೇಕು ಅಂತ. ಸೊ ಈ ಥರ ಸಿಂಪ್ಟಮ್ಸ್ ಸೆಪ್ರೇಟ್ ಮಾಡೋದಕ್ಕೆ ಬೇರೆ ಬೇರೆ ಥರ ಯೋಚನೆನೂ ಮಾಡಬೇಕಾಗುತ್ತೆ. ಸೊ ಆ್ಯಸ್ ಅ ಪೇರೆಂಟ್ ಯು ಮೈಟ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಅದೇ ಈ ಥರ ಸಿಂಪಲ್, ಲೈಕ್ ಆಚೆ ಪಾನಿಪುರಿ ತಿಂದ್ವಿ, ಲೂಸ್ ಮೋಷನ್ ಆಯಿತು, ಅಲ್ಲೆಲ್ಲ ಹೋಗಿ ಕಬಾಬ್ ತಿನ್ಕೊಂಡು ಬಂದ್ವಿ, ಅಲ್ಲಿಂದ ಲೂಸ್ ಮೋಷನ್ ಆಯಿತು ಅಂತ ಪೇರೆಂಟ್ಸಿಗೆ ಬರ್ತಾರೆ. ಸೊ ದಟ್ದೇನು, ಈಗ ಎಲ್ಲರೂ ಸ್ಮಾರ್ಟ್ ಇದ್ದಾರೆ. ಸೊ ಮೋಸ್ಟ್ಲಿ ಈ ಥರದ್ದೆಲ್ಲ ಈಸಿಲಿ ದೇ ವಿಲ್ ಫೈಂಡ್ ಔಟ್. ಬಟ್ ಈ ಥರ ಎಂಟ್ರಿಕ್ ಫೀವರ್ ಇತ್ತು, ಲೂಸ್ ಮೋಷನ್ ಆಯಿತು ಅಂತಂದರೆ ಒಂದೊಂದ್ಸಲ ಅದು ಎಂಟ್ರಿಕ್ ಫೀವರಲ್ಲೂ ಮೈಲ್ಡ್ ಫೀವರ್ ಇರುತ್ತೆ, ಹೈ ಟೆಂಪ್ರೇಚರ್ ಇರೋದಿಲ್ಲ. ಸೊ ಇದಕ್ಕೆಲ್ಲ ಮೇನ್ ಇದು ವ್ಯಾಕ್ಸಿನೇಷನ್ ಅಂತಿದೆ. ಸೊ ವ್ಯಾಕ್ಸಿನೇಷನ್ ಇದ್ದರೆ ಇವೆಲ್ಲ ಕಡಿಮೆ ಆಗುತ್ತೆ. ಡಾಕ್ಟರ್, ಹಾಗಿದ್ರೆ ಈ ಡಯೇರಿಯಾ ಬರ್ದಿರೋ ರೀತಿಯಲ್ಲಿ ಅಂದರೆ ಪ್ರಿವೆಂಟ್ ಮಾಡೋದಕ್ಕೆ ವ್ಯಾಕ್ಸಿನನ್ನು ಕೊಡಬೇಕಾಗತ್ತಾ? ಸೊ ಅಥವಾ ಈಗ ಒಂದು ಮಗು ಹುಟ್ಟಿ ಆದಮೇಲೆ ಇಷ್ಟು ತಿಂಗಳಿಗೆ ಒಂದಿಷ್ಟು ವ್ಯಾಕ್ಸಿನ್ಸ್ ಅಂತ ಇರುತ್ತೆ, ಅದರಲ್ಲೇ ಅದು ಇನ್ಕ್ಲೂಡ್ ಆಗಿರುತ್ತಾ, ಹೇಗೆ ಅಂತ? ಸೊ ಈಗ ನಮ್ಮ ಗೌರ್ಮೆಂಟ್ ಸ್ಕೆಡ್ಯೂಲಲ್ಲಿ ಮೋಸ್ಟ್ ಆಫ್ ದ ವ್ಯಾಕ್ಸಿನ್ಸ್ ಆರ್ ಇನ್ಕ್ಲೂಡೆಡ್, ಎಲ್ಲ ಇದೆ. ಸೊ ರೋಟಾ ವೈರಸ್ ಅಂತ ಹೇಳಿದ್ನಲ್ಲ, ರೋಟಾ ವೈರಸ್ ವ್ಯಾಕ್ಸಿನ್ ಅದು ಸಿಂಪಲ್ ಓರಲ್, ನೋ ಇಂಜೆಕ್ಷನ್. ಸೊ 1.5 months, 2.5 months, 3.5 months 3 doses ಇರುತ್ತೆ.
ಸೊ ಆ 3 ಡೋಸನ್ನು ಕೊಡ್ತೀವಿ. ಸೊ ಆಮೇಲೆ ಇನ್ನೊಂದು ಬಂದ್ಬಿಟ್ಟು MMR ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಸೊ ಮೀಸಲ್ಸಲ್ಲೂ ಡಯರಿಯಾ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಕವರ್ ಆಗುತ್ತೆ. ಸೊ ದೀಸ್ ಆರ್ ದ 2 ಮೇನ್ ವ್ಯಾಕ್ಸಿನ್ಸ್. ಮತ್ತು ಇದು ಎಂಟ್ರಿಕ್ ಫೀವರಿಗೆ ಟೈಫಾಯ್ಡ್ ವ್ಯಾಕ್ಸಿನ್. ಸೊ ಅದನ್ನು ಈಗ 1 ಡೋಸ್ ಇರುತ್ತೆ ಆ್ಯಂಡ್ ಅನದರ್ ಬೂಸ್ಟರ್ ಇನ್ ಲೇಟರ್ ಆನ್ ಇನ್ ಲೈಫ್. 1 ಡೋಸ್ ಅಟ್ 9 to 10 months ಆಫ್ ಏಜ್ ಕೊಡ್ತೀವಿ. ಆಮೇಲೆ 2 yearsಗೆ ಬೂಸ್ಟರ್ ಡೋಸ್ ಕೊಡ್ತೀವಿ. ಸೊ ಅದು ಲೈಫ್ ಲಾಂಗ್ ಇಮ್ಯುನಿಟಿ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಟೈಫಾಯ್ಡ್ ಬಂದ್ರೂ ಯು ಹ್ಯಾವ್ ದ ಕೆಪಬಿಲಿಟಿ ಟು ಫೈಟ್ ಇಟ್. ಓಕೆ ನಮ್ಮ ಬಾಡಿಯಲ್ಲಿ ಅಷ್ಟು ಶಕ್ತಿ ಇರುತ್ತೆ ಆ ವ್ಯಾಕ್ಸಿನ್ ಇಂದಾಗಿ ಅಂತ. ಸೊ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ನಮ್ಮ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಅದನ್ನು ಇಂಪ್ರೂವ್ ಮಾಡಬೇಕು. ಸಮ್ಟೈಮ್ಸ್ ಅದು ಕೂಡ ಹೋಗುವಂಥ ಅಥವಾ ಅದಕ್ಕೂ ಹಾನಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಆ್ಯಸ್ ಅ ಪೇರೆಂಟ್ಸ್ ಆಗಿ ಮಕ್ಕಳ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾವನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡಬಹುದು ಅಂತ. ಸೊ ಮೊಸರು, ಮಜ್ಜಿಗೆ ಇದೆಲ್ಲ ಹೆಲ್ಪ್ ಆಗುತ್ತಾ ಹೇಗೆ ಅಂತ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ಟ್ಸ್ ಫ್ರಮ್ ಬರ್ತ್. ಮದರ್ ಬ್ರೆಸ್ಟ್ ಫೀಡಿಂಗಲ್ಲಿ ಮಗುಗೆ ಮದರ್ದು ಬ್ಯಾಕ್ಟೀರಿಯಾ ಎಲ್ಲ ಬಂದೇ ಬರುತ್ತೆ. ಸೊ ಈಗ ನಾರ್ಮಲ್ ಡೆಲಿವರಿ ಆಯಿತು ಅಂತಂದರೆ ಮದರ್ದು ಜೆನೆಟಲ್ ಟ್ರ್ಯಾಕ್ಟಲ್ಲಿರೋ ಬ್ಯಾಕ್ಟೀರಿಯಾನೂ ಹೋಗುತ್ತೆ. ದಟ್ ಈಸ್ ವೆರ್ ದೆ ಡೆವಲಪ್ ದೇರ್ ಪ್ರೋಬಯೋಟಿಕ್. ಸೊ ಆ ಜೆನೆಟಿಕ್ ಇದರಿಂದನೇ ಇಮ್ಯುನಿಟಿ ಸ್ಟ್ರಾಂಗ್ ಆಗೋದು. ಆಮೇಲೆ ಬೆಳೀತಾ ಬ್ರೆಸ್ಟ್ ಫೀಡಿಂಗ್ ಕೊಡ್ತೀವಿ. ಬ್ರೆಸ್ಟ್ ಫೀಡಿಂಗಲ್ಲಿ IgE ಅಂತ ಇಮ್ಯುನೋಗ್ಲೋಬುಲಿನ್ಸ್ ಬರುತ್ತೆ. ಸೊ ದೋಸ್ ಇಮ್ಯುನೋಗ್ಲೋಬುಲಿನ್ಸ್ ಹ್ಯಾವ್ ದ ಕೆಪಬಿಲಿಟಿ ಟು ಫೈಟ್ ದೀಸ್ ಇನ್ಫೆಕ್ಷನ್ಸ್. ಸೊ ಅದು ತಾಯಿ ಇಸ್ ಲೈಕ್ ದ ಫಸ್ಟ್ ಆಂಟಿಬಯೋಟಿಕ್ ಪ್ರೊವೈಡರ್ ಟು ದ ಬೇಬಿ, ಫಸ್ಟ್ ಲೈನ್ ಆಫ್ ಡಿಫೆನ್ಸ್. ಸೊ ಅದಾಗುತ್ತೆ. ಆಮೇಲೆ ಬೆಳೀತಾ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಿಯಸ್ ಡಯಟ್ ತಗೋಬೇಕು. ಸೊ ಈಗ ಚಿಲ್ಡ್ರನ್ಗೆ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಈಗ ಚೆನ್ನಾಗಿ ಊಟ ಸಿಕ್ಕಿಲ್ಲ ಇಲ್ಲ ಅಂತಂದ್ರೆ ಈಗ ಎಲ್ಲಾನು ಅಂದ್ರೆ ಪೋಷಕಾಂಶದ ಕೊರತೆ ಇದೆ ಅಂತ ಮಕ್ಕಳಲ್ಲಿ. ಸೊ ಅದ್ರಲ್ಲೂ ಲೂಸ್ ಮೋಷನ್ ಆಗ್ತವೆ. ಸೊ ಅದಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು. ಪ್ರೋಟೀನ್ ಇರಬೇಕು, ಫ್ಯಾಟ್ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು. ಮೂರೂ ಆ್ಯಸ್ ರಿಕ್ವೈರ್ಡ್ ಆಗೇ ಇರಬೇಕು. ಈಗ ಕಡಿಮೆ ತೊಗೊಂಡ್ರೆ ಬರೀ ಕಾರ್ಬೋಹೈಡ್ರೇಟ್ ತೊಗೊಂಡ್ರೆ ಈಗ ನ್ಯೂಟ್ರಿಯೆಂಟ್ಸ್ ಲೈಕ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಸೊ ಪೊಟ್ಯಾಷಿಯಮ್ ಆಗಿರ್ಬೋದು, ಕ್ಯಾಲ್ಶಿಯಮ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಫೋಲಿಕ್ ಆ್ಯಸಿಡ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಸಪ್ಲಿಮೆಂಟೆಡ್. ಸೊ ಅದನ್ನು ಎಲ್ಲ ಫುಡ್ಡಲ್ಲಿರುತ್ತೆ. ಸೊ ಗ್ರೀನ್ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಆಲ್ ದ ಫ್ರೂಟ್ಸ್ ಫಾರ್ ಎಕ್ಸಾಂಪಲ್ ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತಿಲ್ಲ, ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿ ತಿನ್ನಬೇಕು. ಸೊ ಇದರಿಂದ ಇಮ್ಯುನಿಟಿ ಬರುತ್ತೆ. ಮತ್ತು ಕರ್ಡ್ಸ್ ಆ್ಯಸ್ ಯು ಮೆನ್ಷನ್ಡ್ ಆವಾಗಲೇ, ಮೊಸರು, ಮಜ್ಜಿಗೆ, ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳ್ತೀವಿ. ದಟ್ ಈಸ್ ರಿಯಲಿ ಎಸೆನ್ಷಿಯಲ್. ಅದನ್ನು ತಗೊಳ್ಳೇಬೇಕು. ಬಟ್ ಅದೇ ಮಕ್ಕಳಿಗೆ ನಾವು ಕೋಲ್ಡ್ ಮೊಸರು ಕೊಡೋಕ್ಕಾಗಲ್ಲ. ಸೊ ರೂಮ್ ಟೆಂಪ್ರೇಚರ್ ಇರೋ ಮೊಸರು ಕೊಡಬೇಕು. ಸೊ ಆಲ್ ದಿಸ್ ಡೆಫಿನೆಟ್ಲಿ ಹೆಲ್ಪ್ ಇನ್ ದಿ ಇಮ್ಯುನಿಟಿ ಬಿಲ್ಡಿಂಗ್. ಹಾಗಿದ್ರೆ ಈಗ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಪೇರೆಂಟ್ಸ್ ಅಲ್ಲಿ ಇವತ್ತಿಗೂ ಕೂಡ ಕೆಲವೊಂದಿಷ್ಟು ಮಿತ್ಸ್ಗಳಿದಾವೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಶನ್ಗಳಿಗೆ ಏನು ಬರ ಇಲ್ಲ. ಸೊ ಎಲ್ಲ ಕಡೆ ಹಾಸ್ಪಿಟಲ್ಗಳು ಅವೈಲೇಬಲ್ ಇದೆ, ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ. ಬಟ್ ಸ್ಟಿಲ್ ಹಾಗಿದ್ರೂ ಕೂಡ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ತಪ್ಪು ಕಲ್ಪನೆಗಳು ಇದಾವ ಅಂತ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇಂಜೆಕ್ಷನ್ ಹಾಕಿದ್ರೇ, ಡಾಕ್ಟರ್ ಹಾಕಿದ್ರೆ ಅಥವಾ ಪ್ರಿಫರ್ ಮಾಡಿದ್ರೆ ಏನೋ ಸೀರಿಯಸ್ ಆಗಿದೆ ಅಂತ ಅಂದ್ಕೊಳ್ಳೋವಂಥದ್ದು, ಜಾಸ್ತಿ ಭಯ ಪಡೋವಂಥದ್ದು. ಸೊ ಈ ಥರ ವಿಚಾರಗಳೇನಾದರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ? OPDಯಲ್ಲಿ ಯಾವ ಥರ ಕೇಸ್ಗಳನ್ನ ನೀವು ಕಾಮನ್ ಆಗಿ ನೋಡ್ತೀರಾ ಅಂತ? ನೀವು ಕೇಳೋ ಹಾಗೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ. ಸೊ ಈಗ ವ್ಯಾಕ್ಸಿನ್ ತೊಗೊಳ್ಬೇಕು ಅಂತಂದರೆ 100 ಸಲ ಯೋಚನೆ ಮಾಡ್ತಾರೆ. ಈ ಕೋವಿಡ್ ವ್ಯಾಕ್ಸಿನ್ ಬಂದಾಗ ನಮಗೇನೆ ಯೋಚನೆ ಇತ್ತು, ಇದೇನು ಸೇಫ್ ಇದೆಯಾ, ಇಸ್ ಇಟ್ ಎಫೆಕ್ಟಿವ್? ಯಾಕಂದರೆ ಸಫಿಷಿಯೆಂಟ್ ಸ್ಟಡೀಸ್ ಇರಲಿಲ್ಲ. ಹೌದು. ಬಟ್ ಈ ವ್ಯಾಕ್ಸಿನ್ಸ್ ಎಲ್ಲ ಆಫ್ಟರ್ ಅ ಲಾಂಗ್ ಪೀರಿಯಡ್ ಆಫ್ ಸ್ಟಡಿ ಸೊ ಅದರಿಂದ ಇಟ್ಸ್ ವೆರಿ ಸೇಫ್. ಸೊ ರೋಟಾ ವೈರಸ್ ವ್ಯಾಕ್ಸಿನ್ ಆಗಿರಲಿ, ಮೀಸಲ್ಸ್ ವ್ಯಾಕ್ಸಿನ್ ಆಗಿರಲಿ, ಇವೆಲ್ಲ ಇಯರ್ಸ್ ಆಫ್ ರಿಸರ್ಚ್ ಆಗಿದೆ. ಸೊ ಅದರಿಂದನೇ ವಿ ಆರ್ ಆಲ್ ಯೂಸಿಂಗ್ ಇಟ್. ಅದರಿಂದ ನಾವು ವಿ ಆರ್ ಸೀಯಿಂಗ್ ಎಫೆಕ್ಟ್ಸ್. ಮೊದಲೆಲ್ಲ ಅಂಡರ್ 5 ಏಜ್ ತುಂಬ ಮಕ್ಕಳು ಸಾಯ್ತಿದ್ರು ಡಿಹೈಡ್ರೇಷನ್ ಆಗಿ, ಫೀವರ್, ಇದು ಲೂಸ್ ಮೋಷನ್ಸ್ ಅಂತ, ಡಯರಿಯಾ. ಸೊ ಅದೆಲ್ಲ ತುಂಬ ಕಡಿಮೆ ಆಗಿದೆ. ರೋಟಾ ವೈರಸ್ ವ್ಯಾಕ್ಸಿನ್ ಬಂದಾಗಿಂದ ಅಂತೂ ತುಂಬ ಕಡಿಮೆ ಆಗಿದೆ. ಈವನ್ ಟೈಫಾಯ್ಡ್ ತುಂಬ ಕಡಿಮೆ ಆಗಿದೆ. ಈಗ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತೂ ತುಂಬ ಕಡಿಮೆ ನೋಡ್ತೀವಿ. ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಕೇಸಸ್ ಡೆಫಿನೆಟ್ಲಿ. ಸೊ ನಮ್ಮದು ಸ್ವಲ್ಪ ಅಂಡರ್ ಪ್ರಿವಿಲೇಜ್ ಪೀಪಲ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಜಾಸ್ತಿ ಕೇಸಸ್ ಇದೆ. ಬಟ್ ಇಟ್ಸ್ ಸ್ಟಿಲ್ ನಾಟ್ ಎರಾಡಿಕೇಟೆಡ್. ಈಗ ಪೋಲಿಯೋನೇ ಆಗಿರ್ಬೋದು. ಸೊ ಪಕ್ಕದ ದೇಶದಲ್ಲೆಲ್ಲ ಇನ್ನೂ ಇದೆ. ಇಂಡಿಯಾದಲ್ಲಿ ಎರಾಡಿಕೇಟ್ ಆಗಿದೆ. ಅದನ್ನು ಅಷ್ಟೇ ಮೋಷನಲ್ಲೇ ಹೋಗಿ ಬರೋದು. ಸೊ ಅದರಿಂದಾನೇ ಪೋಲಿಯೋ ಡ್ರಾಪ್ಸ್ ಎಲ್ಲ ಕೊಡೋದು. ಇನ್ ಅ ವೇ ಆಲ್ ವ್ಯಾಕ್ಸಿನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕೀಪಿಂಗ್ ದಿ ಇಮ್ಯುನಿಟಿ ಇಂಟ್ಯಾಕ್ಟ್. ಸೊ ಇಂಪಾರ್ಟೆಂಟ್ ಅದು. ಡಾಕ್ಟರ್, ಫೈನಲಿ ಪೇರೆಂಟ್ಸ್ಗೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇತ್ತು ಅಂತ ಹೇಳಿದ್ರೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಯಾವೆಲ್ಲ ಕೇರನ್ನು ತಗೋಬೇಕು ಅಂತ ಕೊನೆಯದಾಗಿ ಹೇಳೋದಾದ್ರೆ? ಸೊ ಬೇಸಿಕಲಿ ಹ್ಯಾಂಡ್ ಹೈಜೀನ್, ಹ್ಯಾಂಡ್ ವಾಷಿಂಗ್ ಅದೆಲ್ಲ ಚೆನ್ನಾಗಿ ಮಾಡಬೇಕು. ನ್ಯೂಟ್ರಿಷಿಯಸ್ ಬ್ಯಾಲೆನ್ಸ್ಡ್ ಡಯಟ್. ಸೊ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್, ವಿಟಮಿನ್ ಎಲ್ಲನೂ
ಸೊ ಫಾರ್ ಎಕ್ಸಾಂಪಲ್ ಗುಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ ಇಂಟೇಕ್. ರೈಸ್ ಜಾಸ್ತಿ ಕೊಡಬಾರ್ದು, ರೈಸ್ ಕಡಿಮೆ ಮಾಡಿ, ಇದು ಜಾಸ್ತಿ ಮಾಡಿ, ಏನು ಬೇಜಾರಿಲ್ಲ. ಮೀಟ್ ಆಬ್ವಿಯಸ್ಲಿ ಪ್ರೋಟೀನ್, ಗುಡ್ ಪ್ರೋಟೀನ್ ಇಂಟೇಕ್, ಸೊ ಅದನ್ನು ಕೊಡಬೇಕು. ಆ್ಯಂಡ್ ರೆಗ್ಯುಲರ್ ವ್ಯಾಕ್ಸಿನೇಷನ್ಸ್ ಆ್ಯಂಡ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್. ಈಗ ಬರೀ ವ್ಯಾಕ್ಸಿನೇಷನ್ಗೋಸ್ಕರ ಹೆಲ್ತ್ ಚೆಕಪ್ಗೆ ಬರ್ತಾರೆ ಜನ. ಸೊ ಹಂಗಂತಲ್ಲ, ಇಫ್ ಯು ಆರ್ ವರೀಡ್, ಇಫ್ ಯು ಆರ್ ಹ್ಯಾವಿಂಗ್ ಎನಿ ಇಶ್ಯೂಸ್, ಇವನ್ ದೆನ್ ವಿಸಿಟ್ ದಿ ಡಾಕ್ಟರ್ ಅಂತ ಹೇಳ್ತೀನಿ. ಓಕೆ, ಸೊ ಯಾ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವಂಥ ಲೂಸ್ ಮೋಷನ್ ಅಥವಾ ಬೇದಿ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಸೊ ಇದರಲ್ಲೇ ಟೈಪ್ಸ್ ಏನಿದ್ದಾವೆ, ಸೊ ಆ ಟೈಮಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ಮಿತ್ಸ್ ಯಾವುದೆಲ್ಲ ಇತ್ತು, ಸೊ ಎಲ್ಲ ವಿಚಾರದ ಬಗ್ಗೆ ಒಂದೊಳ್ಳೆ ಮಾಹಿತಿಯನ್ನು ನಮ್ಮ ಆಡಿಯನ್ಸಿಗೆ, ಸ್ಪೆಷಲಿ ಈ ಒಂದು ಸೆಷನ್ ಪೇರೆಂಟ್ಸಿಗೆ ಅಂತಲೇ ಹೇಳ್ಬೋದು. ಸೊ ಪೇರೆಂಟ್ಸಿಗೆ ಒಂದು ಗೈಡೆನ್ಸನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವಂಥ ಡಯೇರಿಯಾ ಅಥವಾ ಲೂಸ್ ಮೋಷನ್ ಯಾವ ಕಾರಣಕ್ಕಾಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.